Hello my dear students, how are you all? I hope you all fine. So please be safe and please be stay at home, okay? And today I am going to discuss about a very interesting topic, okay, that is nearest neighbor and density of crystal. So in this class I am going to explain how to find out the nearest neighbors and next nearest neighbors, okay? Very important topic. ಯಾವ ರೀತಿ ನಿಯರೆಸ್ಟ್ ನೈಬರ್ ಆಟಮ್ಸ್ ಮತ್ತು ನೆಕ್ಸ್ಟ್ ನಿಯರೆಸ್ಟ್ ನೈಬರ್ ಆಟಮ್ಸ್ನ ಫೈಂಡ್ ಔಟ್ ಮಾಡೋ ಅಂತ ನಾನು ಈ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಓಕೆ? ಹಾಗಾದರೆ ಆ್ಯಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಆಫ್ ದ ಪ್ರಾಬ್ಲಮ್ ದಟ್ ಇಸ್ ಬೇಸ್ಡ್ ಆನ್ ಡೆನ್ಸಿಟಿ ಆಫ್ ಕ್ರಿಸ್ಟಲ್. ಇದನ್ನು ಕೂಡ ಸಾಲ್ವ್ ಮಾಡಿಸ್ತೀನಿ. ಸೊ ಬಿಫೋರ್ ದಟ್ ಕೋರ್ಡಿನೇಷನ್ ನಂಬರ್ ಬಗ್ಗೆ ನಿಮ್ಗೆ ಗೊತ್ತಿದೆ. SCC BCC FCC ಕೋರ್ಡಿನೇಷನ್ ನಂಬರ್ ಎಷ್ಟಿದೆ? 6 8 12 ಅಂತಿದೆ. SCC 6 BCC 8 ಆ್ಯಂಡ್ FCC 12 ಅಂತ ಕೋರ್ಡಿನೇಷನ್ ನಂಬರ್ ನಿಮ್ಗೆ ಗೊತ್ತಿದೆ. ಬಟ್ ಅದೇ ರೀತಿ ಅದು ನಿಯರೆಸ್ಟ್ ನೈಬರ್ಸ್. ಸೊ ಸೆಕೆಂಡ್ ನಿಯರೆಸ್ಟ್ ನೈಬರ್ ಎಷ್ಟು, ಥರ್ಡ್ ನಿಯರೆಸ್ಟ್ ನೈಬರ್ ಏನು, ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಈಸಿ ಟ್ರಿಕ್ ಇದೆ. ಅದನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಗಮನ ಇಟ್ಟು ನೀವು ವೀಡಿಯೋಸ್ನಲ್ಲಿ ನೋಡಬೇಕಾಗತ್ತೆ, ಓಕೆ? ಯಾಕಂದರೆ ತುಂಬ ಟ್ರಿಕ್ಕಿ ಕಾನ್ಸೆಪ್ಟ್ ಇದು, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಓಕೆ? ತುಂಬ ಕನ್ಫ್ಯೂಸು ಕೂಡ ಆಗುತ್ತೆ, ರೈಟ್? ಅದನ್ನು ನೋಡೋಣ ಹೇಗೆ ನಿಯರೆಸ್ಟ್ ನೈಬರ್ಸು ಮತ್ತು ಸೆಕೆಂಡ್ ನಿಯರೆಸ್ಟ್ ನೈಬರ್, ಥರ್ಡ್ ನಿಯರೆಸ್ಟ್ ನೈಬರನ್ನು ಫೈಂಡ್ ಔಟ್ ಮಾಡೋದು, ಹಾಗೆ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಡಿಸ್ಕಸ್ ಮಾಡೋಣ, ಓಕೆ? ಹಾಗೆ ನೋಡೋಣ ಏನು ಅಂತಂದ್ಬಿಟ್ಟು. ಸೊ ಬ್ಲ್ಯಾಂಕ್ ದ ಸ್ಲೈಡ್ ಪ್ಲೀಸ್. ಓಕೆ, ಈಗ ನಾವು ವಿ ಹ್ಯಾವ್ ನೋ ದಟ್ SCC BCC FCC ಇಷ್ಟು ಕೂಡ ಗೊತ್ತಿದೆ, ರೈಟ್? SCC BCC FCC ಬಗ್ಗೆ ಕಂಪ್ಲೀಟ್ ನಿಮಗೆ ಐಡಿಯಾ ಇದೆ. ಹಾಗಾದರೆ ನಾನು ತಗೋತೀನಿ ಈಗ ಏನಪ್ಪ ಅಂತಂದರೆ ಒಂದು ಕಾಲಮ್ನ ಮಾಡ್ತೀನಿ. ಒಂದು ಕಾಲಮ್ ಮಾಡಿದ್ರೆ ನಮ್ಗೆ ತುಂಬ ಯೂಸ್ ಆಗುತ್ತೆ. ಹೇಗೆ ಅಂತಂದರೆ ನೋಡಿ, SCC, ಓಕೆ, ಆ್ಯಂಡ್ BCC ಆ್ಯಂಡ್ FCC. ಸೊ 2-3 ಕಾಲಮ್ ಇದೆ. ಸೊ ಇದರಲ್ಲಿ ನಾನು ಫೈಂಡ್ ಔಟ್ ಮಾಡೋದೇನಪ್ಪ ಅಂತಂದರೆ ಒಂದು ಕೋಆರ್ಡಿನೇಷನ್ ನಂಬರ್, ಓಕೆ? ಕೋಆರ್ಡಿನೇಷನ್ ನಂಬರ್ ಏನು, ಹಾಗೆ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್, ಓಕೆ? ಡಿಸ್ಟೆನ್ಸ್ ಹೇಳ್ತಾರೆ, ನೈಬರ್ ಡಿಸ್ಟೆನ್ಸ್ ಎಷ್ಟು, ಹಾಗೆ ನೈಬರ್ ಆಟಮ್ಸ್ ಅಂದರೆ ಕೋಆರ್ಡಿನೇಷನ್ ನಂಬರ್, ಓಕೆ? ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ನೋಡಿ, ನೈಬರ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋದು ಅದು ಇಂಪಾರ್ಟೆಂಟು, ನೈಬರ್ ಆಟಮ್ಸ್ನ ಫೈಂಡ್ ಔಟ್ ಮಾಡೋದು ಅದು ಇಂಪಾರ್ಟೆಂಟು. ಇಲ್ಲಿ ಬರೋದು ಫಸ್ಟ್ ನಿಯರೆಸ್ಟ್ ನೈಬರ್, ಓಕೆ? ಫಸ್ಟ್ ನಿಯರೆಸ್ಟ್ ನೈಬರ್, ಸೆಕೆಂಡ್ ನಿಯರೆಸ್ಟ್ ನೈಬರ್, ಥರ್ಡ್ ನಿಯರೆಸ್ಟ್ ನೈಬರ್. ಆ್ಯಂಡ್ ಆಲ್ಸೋ ಅದೇ ರೀತಿ ಫಸ್ಟ್ BCC ಬಂದರೆ ಫಸ್ಟ್ ನಿಯರೆಸ್ಟ್, ಸೆಕೆಂಡ್ ನಿಯರೆಸ್ಟ್, ಥರ್ಡ್ ನಿಯರೆಸ್ಟ್. FCC ಕೂಡ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ನಿಯರೆಸ್ಟ್ ನೈಬರ್, ಓಕೆ? ಈ ಥರ ಒಂದು ಕಾಲಮ್ನ ಫಾರ್ಮ್ ಮಾಡ್ಕೊಬಿಡಿ, ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಆ ರೀತಿ ಇದ್ದಾಗ. ಸೊ ಇಷ್ಟು ಕೂಡ SCC BCC FCCಗೆ ನೈಬರ್ ಡಿಸ್ಟೆನ್ಸು, ನೈಬರ್ ಆಟಮ್ಸ್ನ ಫೈಂಡ್ ಔಟ್ ಮಾಡುವಂಥ ವೇ, ಓಕೆ? ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನಿಮಗೆ. ಜಸ್ಟ್ ಫಸ್ಟು ಈ ರೀತಿ ಒಂದು ಕಾಲಮ್ನ ಮಾಡ್ಕೊಂಡೋಗಿ, ಕಾಲಮ್ನ ಮಾಡಿಬಿಟ್ರೆ ಡೈರೆಕ್ಟಾಗಿ ವ್ಯಾಲ್ಯೂಸ್ಗಳನ್ನ ನಾವಿಲ್ಲಿ ಹಾಕೊಂಡು ಹೋಗ್ಬೋದು, ಓಕೆ? ಸೊ ಜಸ್ಟ್ ಇದೊಂದು ಕಾಲಮ್ನ ಡ್ರಾ ಮಾಡ್ಕೊಬಿಡಿ ಕಂಪ್ಲೀಟ್. ಸೊ ಈಗ SCC ಮತ್ತು BCC FCCಲಿ ಯಾವ ರೀತಿ ಫೈಂಡ್ ಔಟ್ ಮಾಡೋ ಅಂತ ಗೊತ್ತಾಗಬೇಕು. ಹಾಗಾದರೆ ಫಸ್ಟ್ ಒಂದು ಸಿಂಪಲ್ ಕ್ಯೂಬ್ನ ನಾನು ಡ್ರಾ ಮಾಡ್ತೀನಿ ಈಗ, ಓಕೆ? ಒಂದು ಸಿಂಪಲ್ ಕ್ಯೂಬ್ನ ಡ್ರಾ ಮಾಡ್ತಾ ಇದ್ದೀನಿ. ಆ ಸಿಂಪಲ್ ಕ್ಯೂಬಲ್ಲಿ ಆಟಮ್ಸ್ಗಳೆಲ್ಲಿರುತ್ತೆ? ಕಾರ್ನರಲ್ಲಿ ಆಟಮ್ಸ್ ಇರುತ್ತೆ, ನಿಮಗೆ ಗೊತ್ತಿದೆ. ಆಟಮ್ಸ್ ಎಲ್ಲಿರುತ್ತೆ? ಕಾರ್ನರಲ್ಲಿರುತ್ತೆ, ಅರ್ಥ ಆಯ್ತಲ್ಲ? ಸೊ ಆಟಮ್ಸ್ ಎಲ್ಲ ಕಾರ್ನರಲ್ಲಿ ಈ ಪಾಯಿಂಟಲ್ಲಿ ಇರುತ್ತೆ, ಎಲ್ಲ ಕೂಡ ಕಾರ್ನರ್ ಆಟಮ್ಸ್, ಓಕೆ? ಫಸ್ಟ್ ಒಂದು ಸಿಂಪಲ್ ಯೂನಿಟ್ಸ್ ಅಲ್ಲ ಅಂದರೆ ಫಸ್ಟ್ ಬರೋದೇ ಕಾರ್ನರ್ ಪಾರ್ಟಿಕಲ್ಸ್, ಆಮೇಲೆ ಬಾಡಿ ಸೆಂಟರ್, ಆಮೇಲೆ F ಸೆಂಟರ್ ಎಲ್ಲ ಇದು ಫೇಸ್ ಸೆಂಟರ್ ಕನ್ನೋದು ಬರುತ್ತೆ, ಕರೆಕ್ಟ್ ಅಲ್ಲ? ಹಾಗಾದರೆ ಇಲ್ಲಿ ನೀವು ಗೊತ್ತಾಗಬೇಕಾಗಿದೆ ಏನಪ್ಪ ಅಂತಂದರೆ ಕಾಂಟ್ರಿಬ್ಯೂಷನ್, ಒಂದು ಪರ್ಟಿಕ್ಯುಲರ್ ಕಾರ್ನರ್ ಆಟಮ್ಸ್ ಅಂದರೆ ಕಾಂಟ್ರಿಬ್ಯೂಷನ್ ಎಷ್ಟು. ಈಗ ನಾನು ಒಂದು ಡೆಮೋನ್ಸ್ಟ್ರೇಷನ್ ತೋರಿಸ್ತೀನಿ ನೋಡಿ. ಇದೊಂದು ಬಾಕ್ಸ್, ಓಕೆ? ಈ ರೀತಿ ಫಸ್ಟ್ ಫ್ಲೋರಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಗ್ರೌಂಡ್ ಫ್ಲೋರಲ್ಲಿ ಒಂದು 4 ರೂಮ್ಸ್ ಇದೆ, ಓಕೆ? 4 ಕ್ಲಾಸ್ ರೂಮ್ಸ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಕಾಲೇಜ್ ಬಿಲ್ಡಿಂಗಲ್ಲಿ ಗ್ರೌಂಡ್ ಫ್ಲೋರಲ್ಲಿ 4 ಕ್ಲಾಸ್ ರೂಮ್ಸ್ ಇದೆ. ದಿಸ್ ಒನ್ ಕ್ಲಾಸ್ ರೂಮ್ ಆ್ಯಂಡ್ ಇದೊಂದು, ನೆಕ್ಸ್ಟ್ ಬ್ಯಾಕ್ ಸೈಡಲ್ಲಿ 2 ಕ್ಲಾಸ್ ರೂಮು. ಅದ್ರ ಮೇಲೆ ಇನ್ನೂ 4 ಕ್ಲಾಸ್ ರೂಮ್ಸ್ ಇದೆ, ಓಕೆ? ಇನ್ನೂ 4 ಕ್ಲಾಸ್ ರೂಮ್ಸು ಫಸ್ಟ್ ಫ್ಲೋರಲ್ಲಿದೆ. ಟೋಟಲ್ ಎಷ್ಟಾಯಿತು? 8 ಕ್ಲಾಸ್ ರೂಮ್ಸ್ ಆಯಿತು. 4 ಒಂದು ಫ್ಲೋರಲ್ಲಿದೆ, ಇನ್ನೊಂದು 4 ಟಾಪ್ ಫ್ಲೋರಲ್ಲಿದೆ, ಕರೆಕ್ಟಾ? ಎಲ್ಲ ಟಚ್ ಆಗಿದೆ, 8 ಕ್ಲಾಸ್ ರೂಮ್ಸ್ಗಳು ಟಚ್ ಆಗಿದೆ ಒಂದಕ್ಕೊಂದು. ಹಾಗಾದರೆ ಈಗ ನಾವು ಡಿಸ್ಕಸ್ ಮಾಡೋಣ. ಒಂದು ಕ್ಯೂಬ್ನ 8 ಮಿನಿ ಕ್ಯೂಬ್ಸ್ ಆಗಿ ಡಿವೈಡ್ ಮಾಡಿದ್ದು ನಾನು ಹೇಳ್ಕೊಟ್ಟಿದ್ದೆ ನಿಮಗೆ, ಕರೆಕ್ಟಾ? 8 ಮಿನಿ ಕ್ಯೂಬ್ಸ್ ಆಗಿ ಡಿವೈಡ್ ಮಾಡಿದ್ದನ್ನ ನಾನು ನಿಮ್ಗೆ ಹೇಳಿದ್ದೆ. ಹಾಗಾದರೆ ಅದೇ ರೀತಿ ಕಾನ್ಸೆಪ್ಟ್ ತಗೋತಿದ್ದೀನಿ. ಇದು ಒಂದು ರೂಮ್ ಅಂತಂದರೆ ಒಂದು ಕ್ಲಾಸ್ ರೂಮ್, ಇದು ಗ್ರೌಂಡ್ ಫ್ಲೋರಲ್ಲಿದೆ. ಅದೇ ಥರ ಪಕ್ಕದಲ್ಲಿ ಒಂದು ಕ್ಲಾಸ್ ರೂಮ್ ಇದೆ, ಓಕೆ? ಸೆಕೆಂಡ್ ಕ್ಲಾಸ್ ರೂಮ್ ಬ್ಯಾಕ್ ಸೈಡಲ್ಲಿ ಒಂದಿದೆ, ನೆಕ್ಸ್ಟು ಈ ಬ್ಯಾಕ್ ಸೈಡಲ್ಲಿ ಒಂದಿದೆ. ಟೋಟಲಿ 4 ಆಯಿತಾ? ಅದೇ ರೀತಿ ಟಾಪ್ ಫ್ಲೋರಲ್ಲಿ ಇದೊಂದು, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಟೋಟಲಿ 8 ಕ್ಲಾಸ್ ರೂಮ್ಸ್ ಆಯಿತು. ಗ್ರೌಂಡ್ ಫ್ಲೋರಲ್ಲಿ ಫಸ್ಟ್ ರೂಮ್ ಇದು, ಸೆಕೆಂಡ್ ರೂಮ್ ಇದು, ಥರ್ಡ್ ರೂಮ್, ಫೋರ್ತ್ ರೂಮ್. ಹಾಗಾದರೆ ಈ ಫಸ್ಟ್ ರೂಮ್ ನಾನು ಕನ್ಸಿಡರ್ ಮಾಡ್ತೀನಿ ಈಗ. ದಿಸ್ ಇಸ್ ಅ ಫಸ್ಟ್ ರೂಮ್. ಇದೊಂದು ಫಸ್ಟ್ ರೂಮ್, 8 ಕಾರ್ನರ್ಸ್ ಇದೆ. ಟಾಪಲ್ಲಿ 4 ಕಾರ್ನರ್ಸ್, ಬಾಟಮಲ್ಲಿ 4 ಕಾರ್ನರ್ಸ್. ಅರ್ಥ ಆಯ್ತಲ್ಲ ಹೇಗೆ ಅಂತ? ಸೊ 4 ಕಾರ್ನರ್ ಇದೆ, ಇಲ್ಲಿ 4 ಕಾರ್ನರ್, 8 ಕಾರ್ನರ್ಸ್ ಆಯಿತು. ಈಗ ಈ ಕಾರ್ನರ್ ಕನ್ಸಿಡರ್ ಮಾಡ್ತೀನಿ. ಪಕ್ಕದಲ್ಲೊಂದು ಕ್ಲಾಸ್ ರೂಮ್ ಇದೆ, ಹಿಂದೆ ಒಂದು ಕ್ಲಾಸ್ ರೂಮ್ ಇದೆ, ಇಲ್ಲೊಂದು ಕ್ಲಾಸ್ ರೂಮ್ ಇದೆ ಅಂತ ತಿಳ್ಕೊಳ್ಳಿ. ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಈಗ. ಇಲ್ಲ ನೀವು ಡೆಮೋನ್ಸ್ಟ್ರೇಷನ್ಗೆ ಬಾಕ್ಸ್ಗಳಿದೆ, ಅದನ್ನು ನೋಡಿ ಹೇಗೆ ಅಂತ. ಸೊ ಈಗ ಈ ಕಾರ್ನರ್ ತೊಗೋತೀನಿ, ಓಕೆ? ಯಾವ ಕಾರ್ನರು? ಈ ಕಾರ್ನರ್ ತೊಗೋತೀನಿ. ಈ ಕಾರ್ನರ್ ಎಷ್ಟು ಜೊತೆಗೆ ಟಚ್ ಆಗಿದೆ, ಶೇರ್ ಆಗಿದೆ? ಈ ಕ್ಲಾಸ್ ರೂಮು, ಈ ಕ್ಲಾಸ್ ರೂಮು ಕೂಡ ಈ 4 ಕ್ಲಾಸ್ ರೂಮ್ ಜೊತೆ ಈ ಕಾರ್ನರ್ ಟಚ್ ಆಗಿದೆ,
ಅರ್ಥ ಆಯ್ತಾ? ಅದೇ ರೀತಿ ಮೇಲ್ಗಡೆ 4 ಕ್ಲಾಸ್ ರೂಮ್ಸ್ಗೂ ಕೂಡ ಈ ಕಾರ್ನರ್ ಟಚ್ ಆಗಿರುತ್ತೆ, ಶೇರ್ ಆಗಿರುತ್ತೆ ಈ ಕಾರ್ನರ್ ಪಾರ್ಟಿಕಲ್ಲು. ಹಾಗಾದರೆ ವಾಟ್ ಇಸ್ ದ ಕಾಂಟ್ರಿಬ್ಯೂಷನ್? ಹಾಗಾದರೆ ಈ ಪಾರ್ಟಿಕಲ್ದು ಕಾಂಟ್ರಿಬ್ಯೂಷನ್ ಎಷ್ಟು? 1/8. ಕಾಂಟ್ರಿಬ್ಯೂಷನ್ ಎಷ್ಟು? 1/8 ಅಂತ ಹೇಳ್ತೀವಿ. ಅರ್ಥ ಆಯ್ತು ಹೇಗೆ ಅಂತ? ಯಾವುದು? ಈ ಕಾರ್ನರ್ ಪಾರ್ಟಿಕಲ್ 8 ಯೂನಿಟ್ಸ್ ಜೊತೆ ಶೇರ್ ಆಗಿದೆ, ಹಾಗಾಗಿ ಕಾಂಟ್ರಿಬ್ಯೂಷನ್ ಇಸ್ 1/8. ಹಾಗಾದರೆ ಈ ಪಕ್ಕಕ್ಕೆ ಬರೋಣ. ಈ ಕಾರ್ನರ್ ಪಾರ್ಟಿಕಲ್ ಏನಾಗಿರುತ್ತೆ? ಈ ಒಂದು ಬಾಕ್ಸ್ಗೆ ಸೇರುತ್ತೆ, ಹಿಂದ್ಗಡೆ ಬ್ಯಾಕ್ ಸೈಡ್ ಒಂದು ಬಾಕ್ಸ್ಗೆ ಸೇರುತ್ತೆ, ಅದೇ ರೀತಿ ಮೇಲೆ 2 ಬಾಕ್ಸ್ಗಳಿಗೆ ಶೇರ್ ಆಗುತ್ತೆ. ಅರ್ಥ ಆಯ್ತಾ? ಮೇಲೆ 2 ಬಾಕ್ಸ್ಗಳು ಇಟ್ಟಿರ್ತೀವಿ, ಅದಕ್ಕೂ ಶೇರ್ ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಎಷ್ಟು? ಸೊ 1/4. ಅರ್ಥ ಆಯ್ತಾ? ನೆಕ್ಸ್ಟು ಡೈರೆಕ್ಟಾಗಿ ಹೀಗೆ ಬನ್ನಿ ಈಗ. ಓಕೆ, ಇದಾಯಿತು. ಡೈರೆಕ್ಟಾಗಿ ಇನ್ನೊಂದು ಹೇಳ್ತೀನಿ ಯಾವುದು ಅಂತಂದರೆ 1/4 ಆಯಿತು. ಈ ಒಂದು ಎಡ್ಜ್ ತೊಗೊಳ್ಳೋಣ, ಈ ಒಂದು ಪಾಯಿಂಟ್ ತೊಗೊಳ್ಳೋಣ. ಈ ಪಾಯಿಂಟ್ ಯಾವುದು? ಸೊ ಈಗ ಈ ಪಾಯಿಂಟ್ 2 ಆಯಿತು. ನೆಕ್ಸ್ಟು ಈ ಪಾಯಿಂಟ್ ಬರೋಣ. ಈ ಪಾಯಿಂಟು ಕೂಡ ಇಲ್ಲಿ ಈ 2 ರೂಮ್ಗಳಿಗೆ ಸೇರುತ್ತೆ, ನೆಕ್ಸ್ಟು ಮೇಲೆ 2 ರೂಮ್ಗಳಿಗೆ ಸೇರುತ್ತೆ ಈ ಪಾಯಿಂಟು. ಹಾಗಾದರೆ ಇದ್ರ ಕಾಂಟ್ರಿಬ್ಯೂಷನ್ ಎಷ್ಟು? ಇದು ಕಾಂಟ್ರಿಬ್ಯೂಷನ್ ಕೂಡ 1/4. ಆ್ಯಂಡ್ ಈ ಪಾಯಿಂಟು ಬರೋಣ ಈಗ. ಟಾಪ್ ಫ್ಲೋರಲ್ಲಿ ಸೇರಿ ಟಾಪ್ ಫೇಸಲ್ಲಿರೋ ಕಾರ್ನರ್ ಪಾಯಿಂಟ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಈ ಪಾಯಿಂಟ್ ಏನಾಗುತ್ತೆ? ಈ ಬಾಕ್ಸ್ಗೆ ಸೇರುತ್ತೆ, ಮೇಲ್ಗಡೆ ಒಂದು ಬಾಕ್ಸ್ಗೆ ಸೇರುತ್ತೆ, ಹಾಗಾಗಿ 2 ಯೂನಿಟ್ಸ್ ಅಲ್ಲಿ ಶೇರ್ ಆಗಿದೆ. ಸೊ ಕಾಂಟ್ರಿಬ್ಯೂಷನ್ ಇಸ್ 1/2. ಅರ್ಥ ಆಯ್ತಾ? ಹಾಗಾದರೆ ಕೆಳಗಡೆ ಬರೋಣ ನೋಡಿ. ಬಾಟಮ್ ಕಾರ್ನರ್ಸ್ ತೊಗೊಳ್ಳೋಣ. ಓಕೆ, ಮೇಲ್ಗಡೆ ಎಲ್ಲ 4 ರೂಮ್ಸ್ ಇದೆ, ಈಗ ಕೆಳಗಡೆ 4 ರೂಮ್ಸ್ ಎಲ್ಲ ಬಾಟಮ್ ಕಾರ್ನರ್ ಇದೆ. ಈ ಬಾಟಮ್ ಪಾರ್ಟಿಕಲ್ಲು ಈ ಯೂನಿಟ್ಸಲ್ಗೆ ಬೇರೆ ಸೇರಿದ್ರೆ ಇನ್ನೊಂದು ಬೇರೆ ಸೇರುತ್ತಾ? ಇಲ್ಲ. ಈ ಪಾರ್ಟಿಕಲು ಇದೊಂದು ಬಾಕ್ಸ್ಗೆ ಮಾತ್ರ ಸೇರುತ್ತೆ, ಬೇರೆ ಜೊತೆ ಟಚ್ ಆಗಿಲ್ಲ. ಆ ಕಡೆ ಬಾಕ್ಸಸ್ ಇಲ್ಲ, ಈ ಕಡೆ ಮಾತ್ರ ಬಾಕ್ಸಸ್ ಇರೋದು. ಈ ಪಾರ್ಟಿಕಲ್ ಬೇರೆ ಜೊತೆ ಟಚ್ ಆಗಿಲ್ಲ. ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ? ಕಾಂಟ್ರಿಬ್ಯೂಷನ್ ಈ ಪಾಯಿಂಟು ಯಾವುದು? 1 ಆಗುತ್ತೆ. ಇದೇನಾಗುತ್ತೆ ಹಾಗಾದರೆ? ಇದು ಅಂದರೆ ನೋಡಿ ಈ ಪಾಯಿಂಟ್ ಆಗುತ್ತೆ. ಓಕೆ, ಸಾರಿ, ಈ ಪಾಯಿಂಟ್ ಆಗುತ್ತೆ. ಈ ಪಾಯಿಂಟ್ ಏನಿದೆ? ಈ ಪಾಯಿಂಟ್ ಅನ್ನೋದು ಈ ಬಾಕ್ಸ್ಗೂ ಸೇರುತ್ತೆ, ಬ್ಯಾಕ್ ಸೈಡ್ ಒಂದು ಬಾಕ್ಸ್ಗೂ ಸೇರುತ್ತೆ, ಹಾಗಾಗಿ ಕಾಂಟ್ರಿಬ್ಯೂಷನ್ ಇಸ್ 1/2. ಸೇಮ್ ಅದೇ ರೀತಿ ಇದು ಕೂಡ, ಇದನ್ನು ಗೆಸ್ ಮಾಡಿ. ಈ ಪಾಯಿಂಟ್ ಇದು, ಈ ಪಾಯಿಂಟ್ ಏನಾಗುತ್ತೆ? ದಿಸ್ ಇಸ್ 1/4. ಹಾಗಾಗಿ ಈ ಪಾಯಿಂಟ್ ಕೂಡ ಏನಾಗುತ್ತೆ? ಈ ಪಾಯಿಂಟು 1/2 ಕಾಂಟ್ರಿಬ್ಯೂಷನ್ ಆಗುತ್ತೆ. ಅರ್ಥ ಆಯ್ತು ಹೇಗೆ ಅಂತ? ಸೊ ತುಂಬ ಸಿಂಪಲ್ ಇದು, ಬಟ್ ನೀವೇ ಒಂದು ಬಾಕ್ಸಸ್ನ ಇಟ್ಕೊಂಡು ಮೆಜರ್ ಮಾಡಿ. ಟಾಪ್ ಕಾರ್ನರ್ಸು ಇದು. ಓಕೆ, ಈ 4 ಟಾಪ್ ಕಾರ್ನರ್ಸು, ಇದು ಬಾಟಮ್ ಕಾರ್ನರ್ಸು. ಓಕೆ, ಮೇಲ್ಗಡೆ 4 ಬಾಕ್ಸಸ್ಗಳಿದೆ, ಈ ಜೊತೆಗೆ 4 ಬಾಕ್ಸಸ್ ಇದೆ. ನೀವೇ ಅಸ್ಯೂಮ್ ಮಾಡ್ಕೊಂಡು ಕರೆಕ್ಟಾಗಿ ಮಾಡಿ ನೋಡಿ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಟ್ರಿಕ್ ಹೆಂಗೆ ಗೊತ್ತಾಗಬೇಕು ಅಂದರೆ, ಈಗ ಫೇಸಸ್ ತೊಗೊಳ್ಳೋಣ. ಫೇಸಸ್ ಅಂದರೆ ಇದೊಂದು ಫೇಸ್ ಇದೆ, ಇದೊಂದು ಫೇಸ್ ಇದೆ, ಫ್ರಂಟ್ ಫೇಸ್ ಒಂದು, ಬ್ಯಾಕ್ ಫೇಸ್ ಒಂದು, ಟಾಪ್ ಫೇಸು, ಈ ಕಡೆ ಸೈಡ್ ಒಂದು ಫೇಸು, ಇಷ್ಟು 6 ಫೇಸಸ್ ಇದೆ. ಈ ಫೇಸು ಕಾಂಟ್ರಿಬ್ಯೂಷನ್ ಅಂದರೆ ಶೇರಿಂಗ್ ಯಾವುದ್ರ ಜೊತೆ ಆಗಿದೆಯಾ? ಇಲ್ಲ. ಈ ಬಾಕ್ಸ್ ಇಲ್ಲಿದೆ ಅಂದರೆ ಇಲ್ಲೊಂದು ಬಾಕ್ಸ್ ಇದೆ, ಈ ಫೇಸ್ ಪಾರ್ಟಿಕಲ್ಲು ಯಾವುದ್ರ ಜೊತೆ ಶೇರ್ ಆಗಿಲ್ಲ, ಹಾಗಾಗಿ ಕಾಂಟ್ರಿಬ್ಯೂಷನ್ ಇಸ್ ಓನ್ಲಿ 1. ಆ್ಯಂಡ್ ಅದೇ ರೀತಿ ಈ ಬಾಟಮ್ ಫೇಸಲ್ಲಿರೋದು ಕೂಡ ಯಾವುದ್ರ ಜೊತೆ ಶೇರ್ ಆಗಿಲ್ಲ, ಕಾಂಟ್ರಿಬ್ಯೂಷನ್ ಇಸ್ 1. ಅದೇ ರೀತಿ ನೆಕ್ಸ್ಟು ಈ ಫ್ರಂಟ್ ಫೇಸ್ ಇದೆ, ಫ್ರಂಟ್ ಫೇಸು ಕೂಡ ಯಾವುದ್ರ ಜೊತೆ ಶೇರ್ ಆಗಿಲ್ಲ, ಫ್ರಂಟ್ ಫೇಸ್ ಇರೋದು ಯಾವುದ್ರ ಶೇರ್ ಆಗಿಲ್ಲ, ಹಾಗಾಗಿ ಕಾಂಟ್ರಿಬ್ಯೂಷನ್ ಇದು ಕೂಡ 1. ಆ್ಯಂಡ್ ಈ ಫೇಸ್ ತಗೊಳ್ಳೋಣ. ಈ ಫೇಸ್ ಏನಾಗಿದೆ? ಈ ಟಾಪ್ ಫೇಸ್. ಈ ಟಾಪ್ ಫೇಸು ಮೇಲ್ಗಡೆ ಒಂದು ಕ್ಲಾಸ್ ರೂಮ್ಗೆ, ಮೇಲ್ಗಡೆ ಒಂದು ಬಾಕ್ಸಸ್ಗೆ ಶೇರ್ ಆಗಿದೆ, ಹಾಗಾಗಿ ಕಾಂಟ್ರಿಬ್ಯೂಷನ್ ಇಸ್ 1/2. ಆ್ಯಂಡ್ ಈ ಫೇಸು ಕೂಡ ಇಲ್ಲಿದೆ, ಈ ಫೇಸಲ್ಲಿದೆ, ಇಲ್ಲಿ ಈ ಫೇಸು ಈ ಬಾಕ್ಸ್ಗೆ ಶೇರ್ ಆಗಿದೆ, ಹಾಗಾಗಿ ಕಾಂಟ್ರಿಬ್ಯೂಷನ್ ಇಸ್ 1/2. ಅರ್ಥ ಆಯ್ತು ಹೇಗೆ ಅಂತ? ಆ್ಯಂಡ್ ಅಗೇನ್ ಏನಿದೆ? ಬ್ಯಾಕ್ ಫೇಸ್. ಬ್ಯಾಕ್ ಫೇಸ್ ಅಂದರೆ ಇದು, ಈ ಬ್ಯಾಕ್ ಫೇಸು ಹಿಂದ್ಗಡೆ ಒಂದು ರೂಮ್ಗೆ ಶೇರ್ ಆಗಿದೆ, ಹಾಗಾಗಿ ಇದು ಕೂಡ 1/2. ಅರ್ಥ ಆಯ್ತು ಹೇಗೆ ಅಂತ? ಸೊ ಇಷ್ಟು ಕೂಡ ಕಾಂಟ್ರಿಬ್ಯೂಷನ್ ಗೊತ್ತಿರಬೇಕು. ಇಲ್ಲಿ ಸಿಂಪಲ್ ಟ್ರಿಕ್ ಏನಪ್ಪ ಅಂತಂದ್ರೆ ನೋಡಿ, ಫಸ್ಟ್ ಕಾರ್ನರ್ ಪಾರ್ಟಿಕಲ್ 1/8 8 ಯೂನಿಟ್ಸ್ ಶೇರ್ ಆಗಿದೆ. ಸೊ ಇದನ್ನು ಫಸ್ಟ್ ತಿಳ್ಕೊಬೇಕು, ಈ ಕಾರ್ನರ್ ಪಾಯಿಂಟು. ನೆಕ್ಸ್ಟ್ ನೋಡಿ, ಇದರಿಂದ ಆಫ್ ಆನ್ ಮಾಡಿದ್ರೆ 1/4, ಇದರಿಂದ ಈ ಪಾಯಿಂಟ್ಗೆ ಆಫ್ ಮಾಡಿದ್ರೆ 1/4, ಇದರಿಂದ ಈ ಪಾಯಿಂಟ್ಗೆ ಮಾಡಿದ್ರೆ 1/4. ಈ ಪಾಯಿಂಟು 3ಕ್ಕೆ ಟಚ್ ಆಗುತ್ತೆ, ಹಾಗಾಗಿ 1/4 ಆಗುತ್ತೆ. ಆಫ್ ಮಾಡಿ 1/4 ಆಗುತ್ತೆ. ಅಗೇನ್ ಈ 1/4 ತೊಗೊಳ್ಳಿ, ಇಲ್ಲಿಂದ ಇದಕ್ಕೆ ಆಫ್ ಮಾಡಿದ್ರೆ 1/2. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಆಫ್ ಮಾಡಿದ್ರೆ 1/2. ಅಗೇನ್ ಇಲ್ಲಿಂದ ಇಲ್ಲಿಗೆ 1/4 ಇದೆ, 1/4ನ ಆಫ್ ಮಾಡಿದ್ರೆ 1/2 ಆಗುತ್ತೆ. ಅರ್ಥ ಆಯ್ತು ಹೇಗೆ ಅಂತ? ಅದೇ ರೀತಿ ಕೂಡ ನೋಡಿ, ಇಲ್ಲಿ ಲಾಸ್ಟ್ ಒಂದು ಮಾತ್ರ 1 ಕಾಂಟ್ರಿಬ್ಯೂಷನ್. ಓಕೆ, 1/2 ಇರೋದು ನೆಕ್ಸ್ಟ್ 1 ಆಗುತ್ತೆ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ. ಹಾಗಾಗಿ ಕರೆಕ್ಟಾಗಿ ನೋಡಿರಬೇಕು. 1/8 ಇರೋದು ಯಾವುದಕ್ಕೆ ಟಚ್ ಆಗಿದೆ? 3 ಟಚ್ ಆಗಿದೆ. ಆ 3 ಟಚ್ ಆಗಿರೋದು ಅರ್ಧ ಅಂದರೆ 1/4. ಈ 1/4 1/2 ಆಗುತ್ತೆ. ಅದೇ ರೀತಿ 1/4 ಇರೋದು 1/2 ಆಗುತ್ತೆ. ಅಗೇನ್ 1/4 ಇರೋದು 1/2 ಆಗುತ್ತೆ. ಇಷ್ಟೇ ಕಾಂಟ್ರಿಬ್ಯೂಷನ್. ಇದನ್ನು ತಿಳ್ಕೊಂಡ್ರೆ ಕರೆಕ್ಟಾಗಿ ನಾವು ನೆಕ್ಸ್ಟ್ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ತುಂಬ ಸಿಂಪಲ್ ಇರುತ್ತಾಗ. ಅರ್ಥ ಆಯ್ತಾ ಹೇಗೆ ಅಂತ? ಸೊ ಇಷ್ಟು ನೋಡ್ಕೊಂಡಿದ್ದೀರಿ ಅನ್ಕೋತೀನಿ. ಕರೆಕ್ಟಾಗಿ ನೀವೇ ಬಾಕ್ಸಸ್ಗಳನ್ನ ಜೋಡಿಸಿ ನೀವೇ ಅರೇಂಜ್ ಮಾಡಿ, ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಎಲ್ಲ ಕೂಡ, ತುಂಬ ಇಂಪಾರ್ಟೆಂಟ್. ಈಗ ಹಾಗಾದರೆ ಇಷ್ಟು ಕಾಂಟ್ರಿಬ್ಯೂಷನ್ ನಿಮ್ಗೆ ಗೊತ್ತಾಯಿತು ಅನ್ಕೋತೀನಿ. ಈಗ ನಾನು SCC BCC FCCಗೆ ಡೈರೆಕ್ಟಾಗಿ ಹೋಗ್ತೀನಿ. ಓಕೆ, ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ತುಂಬ ಸಿಂಪಲ್ ಇದೆ. ಓಕೆ, ಬಟ್ ಕನ್ಫ್ಯೂಷನ್ ಆಗುತ್ತೆ. ನೀವೇನು ಮಾಡಬೇಕು? ನೀವೇ ಮಾಡೆಲ್ಸ್ಗಳನ್ನ ಇಡಬೇಕು, ಮಾಡೆಲ್ಸ್ಗಳನ್ನ ಇಟ್ಟು ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಗೊತ್ತಾಗುತ್ತೆ ಹೇಗೆ ಅಂತ. ಸೊ ಹಾಗಾದರೆ ಈಗ ಫಸ್ಟ್ ಒನ್ SCCಗೆ ಬರೋಣ. ಓಕೆ, SCCಲಿ ಓಕೆ SCCಗೆ ಫಸ್ಟು ಒಂದು 3 ಕ್ಯೂಬ್ಸ್ನ ಡ್ರಾ ಮಾಡಿ. ಸಿಂಪಲ್ ಕ್ಯೂಬಿಕ್ ಸೆಲ್ಸ್ನ 3 ಕೂಡ ಡ್ರಾ ಮಾಡಿ. ಓಕೆ, 3 ಸಿಂಪಲ್ ಕ್ಯೂಬಿಕ್ ಸೆಲ್ಸ್ಗಳನ್ನ ಡ್ರಾ ಮಾಡಿ. ಆಗ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಸಿಂಪಲ್ ಕ್ಯೂಬ್ಸಲ್ಲಿ ಪಾರ್ಟಿಕಲ್ಸ್ ಇಲ್ಲಿರುತ್ತೆ, ಪಾರ್ಟಿಕಲ್ಸು ಕಾರ್ನರ್ಸಲ್ಲಿ ಇರುತ್ತೆ. ಓಕೆ, ಪಾರ್ಟಿಕಲ್ಸಲ್ಲಿರುತ್ತೆ, ಪಾರ್ಟಿಕಲ್ಸು ಕಾರ್ನರ್ಸಲ್ಲಿ ಇರುತ್ತೆ, ಅದು ಗೊತ್ತಿದೆ. ಈಗ SCC ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರೋದು. SCCಲಿ ಪಾರ್ಟಿಕಲ್ಸ್ ಇಲ್ಲಿದೆ, ಕಾರ್ನರ್ ಪಾರ್ಟಿಕಲ್ ಇಲ್ಲಿದೆ. ಓಕೆ,
ಸೊ ಕಾರ್ನರ್ ಪಾರ್ಟಿಕಲ್ ಇಲ್ಲಿದೆ, ಫಸ್ಟ್ ಇದನ್ನು ಮೆಜರ್ ಮಾಡ್ಕೊಳ್ಳೋಣ. ಕಾರ್ನರ್ ಪಾರ್ಟಿಕಲ್ ಇಲ್ಲಿದೆ. ಎಸ್ ಸಿ ಸಿ ಆಗಿದ್ರೆ 8 ಕಾರ್ನರ್ ಪಾರ್ಟಿಕಲ್ಸ್ ಟೋಟಲ್. ಓಕೆ, 8 ಕಾರ್ನರ್ ಪಾರ್ಟಿಕಲ್ಸ್ ಅಂದರೆ ಈಗ ಫಸ್ಟ್ ನಿಯರೆಸ್ಟ್ ನೈಬರ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನಿಯರೆಸ್ಟ್ ನೈಬರ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು? ಅಂದರೆ ತುಂಬ ಸಿಂಪಲ್ ಇರುತ್ತೆ. ಇದು ಒಂದು ಕಾರ್ನರ್ ಪಾರ್ಟಿಕಲ್, ಇದಕ್ಕೆ ನೈಬರ್ ಹತ್ತಿರ ಇರುವಂಥ ಫಸ್ಟ್ ಎಲಿಮೆಂಟ್ಸ್ಗಳು ಯಾವುದು? ಫಸ್ಟ್ ಕಾರ್ನರ್ ಪಾರ್ಟಿಕಲ್ಸ್ ಯಾವುದು ನೋಡಿ? ಇಲ್ಲಿಂದ ಇದು ಫಸ್ಟ್ ಪಾರ್ಟಿಕಲ್, ನೆಕ್ಸ್ಟ್ ಇಲ್ಲಿಂದ ಇದು ಒಂದು ಪಾರ್ಟಿಕಲ್, ಇಲ್ಲಿಂದ ಇದೊಂದು ಪಾರ್ಟಿಕಲ್. ಇದು ಫಸ್ಟ್ ನೈಬರ್ ಅಂದರೆ ತುಂಬ ಹತ್ತಿರ ಇರೋದು ಫಸ್ಟ್. ಇದು ನಿಯರೆಸ್ಟ್ ನೈಬರ್ಸ್ ಅಂತ ಹೇಳ್ತೀವಿ. ಓಕೆ, ನಿಯರೆಸ್ಟ್ ನೈಬರ್ಸ್ ಎಷ್ಟಿದೆ? 3 ನಿಯರೆಸ್ಟ್ ನೈಬರ್ಸ್ ಫಸ್ಟ್ ಇದೆ. ಯಾವುದು? ಈಗ ಇದು ಕಾರ್ನರ್ ಪಾರ್ಟಿಕಲ್ ಅಂತ ತೊಗೊಂಡ್ರೆ ಗೊತ್ತಾಗ್ತಿದೆಯಾ? ಇದು ಕಾರ್ನರ್ ಪಾರ್ಟಿಕಲ್ ಅಂತ ತೊಗೊಂಡ್ರೆ ಇದಕ್ಕೆ ಇಲ್ಲೊಂದು ಹತ್ತಿರ ಇದೆ, ಅರ್ಥ ಆಯ್ತಾ? ಇಲ್ಲಿಂದ ಇದೊಂದು ಪಾಯಿಂಟ್ ಟಚ್ ಆಗುತ್ತೆ, ಇಲ್ಲಿಂದ ಬಾಟಮ್ ಪಾಯಿಂಟ್. ಈ ಪಾಯಿಂಟ್ಗೆ 3 ಕಾರ್ನರ್ ಪಾರ್ಟಿಕಲ್ಸು ಹತ್ತಿರ ಇದೆ, ನೈಬರ್ ನಿಯರೆಸ್ಟ್ ನೈಬರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟಾಯಿತು? 8 ಕಾರ್ನರ್ ಪಾರ್ಟಿಕಲ್ಸ್ ಟೋಟಲ್ ಇರೋದು, ಅದರಲ್ಲಿ 3 ನಿಯರರ್ ಇದೆ. ಅದರ ಕಾಂಟ್ರಿಬ್ಯೂಷನ್ ಏನು? 1/4, 1/4 ಆ್ಯಂಡ್ 1/4. ಇದು ಹತ್ತಿರ ಇರುವಂಥದ್ದು. ಸೊ ಕಾಂಟ್ರಿಬ್ಯೂಷನ್ ಇಸ್ 1/4. ದೆನ್ 4 2 8, 3 2 6. ನಿಯರೆಸ್ಟ್ ನೈಬರ್ಸ್ ಎಷ್ಟಾಯಿತು? ನಿಯರೆಸ್ಟ್ ನೈಬರ್ಸು ನಿಮ್ಗೆ ಗೊತ್ತಾಗ್ತಿದೆ ಇಲ್ಲಿ. ನಿಯರೆಸ್ಟ್ ನೈಬರ್ಸ್ ಎಷ್ಟಾಯಿತು? 6 ನಿಯರೆಸ್ಟ್ ನೈಬರ್ಸ್. ಹಾಗಾದ್ರೆ ನೈಬರ್ ಡಿಸ್ಟೆನ್ಸ್ ಏನು? ನೈಬರ್ ಡಿಸ್ಟೆನ್ಸು ಇಲ್ಲಿಂದ ಎಲ್ಲಿಗೆ ಏನಂತ ಹೇಳ್ತೀವಿ? ಇಲ್ಲಿಂದ ಎಲ್ಲಿಗೆ ಎಡ್ಜ್ ಲೆಂತ್ ಎ ಅಂತ ಹೇಳ್ತೀವಿ. ಸೊ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಎ ಅಂತ ಹೇಳ್ಬೋದು. ಗೊತ್ತಾಯ್ತು ಹೇಗೆ ಅಂತ? ನೆಕ್ಸ್ಟ್ ಈಗ ಸೆಕೆಂಡ್ ನಿಯರೆಸ್ಟ್ ನೈಬರ್ ಎಷ್ಟು? ಫಸ್ಟ್ ನಿಯರೆಸ್ಟ್ ನೈಬರ್ಸ್ ಗೊತ್ತಾಯಿತು 6 ಅಂತ ಅಂದ್ಬಿಟ್ಟು. ಸೆಕೆಂಡ್ ನಿಯರೆಸ್ಟ್ ನೈಬರ್ಸು ನೈಬರ್ ಡಿಸ್ಟೆನ್ಸ್ ಏನು ಗೊತ್ತಾಗಬೇಕು ಅಂತಂದರೆ ಈಗ ಈ 3 ಪಾರ್ಟಿಕಲ್ ಆಯಿತು. ಓಕೆ, ಈ 3 ಪಾರ್ಟಿಕಲ್ ಆಯಿತು. ನೆಕ್ಸ್ಟ್ ನೋಡೋಣ, ಈ ಪಾರ್ಟಿಕಲ್ ನೆಕ್ಸ್ಟ್ ನಿಯರ್ ಇರೋದು ಯಾವುದು? ಈ ಪಾಯಿಂಟಿಂದ ಈ ಪಾಯಿಂಟು, ಈ ಪಾಯಿಂಟಿಂದ ಈ ಪಾಯಿಂಟು, ಅಗೇನ್ ಈ ಪಾಯಿಂಟಿಂದ ಈ ಪಾಯಿಂಟ್ ಬರುತ್ತೆ. ಓಕೆ, ಈ ಪಾಯಿಂಟ್ ಅರ್ಥ ಆಯ್ತಾ? ಈ ಒಂದು ಕಾರ್ನರ್ ಪಾರ್ಟಿಕಲ್ ತೊಗೊಂಡ್ರೆ ಇಲ್ಲಿಂದ ಈ ಪಾಯಿಂಟ್ ಬರುತ್ತೆ, ಆ್ಯಂಡ್ ಇಲ್ಲಿಂದ ಈ ಪಾಯಿಂಟ್ ಬರುತ್ತೆ, ಅಗೇನ್ ನೆಕ್ಸ್ಟು ಇಲ್ಲಿಂದ ಒಂದು ಈ ಪಾಯಿಂಟ್ ಬರುತ್ತೆ ನೋಡಿ. ಓಕೆ, ಹೇಳಿದ ಕಾರ್ನರು ಇಲ್ಲಿಂದ ಇದೊಂದು, ನೆಕ್ಸ್ಟ್ ಇಲ್ಲಿಂದ ಇದೊಂದು. ಹೇಗೆ ನೋಡಿ? ಈ ಪಾಯಿಂಟ್ ಒಂದು. ಓಕೆ, ಇದೊಂದು ಹತ್ತಿರ ಇದೆ, ನೆಕ್ಸ್ಟ್ ಅದೇ ರೀತಿ ಇದೊಂದು ಹತ್ತಿರ ಇದೆ, ಅದೇ ರೀತಿ ಈ ಪಾರ್ಟಿಕಲ್ ಒಂದು ಹತ್ತಿರ ಇದೆ. ಓಕೆ, ನೆಕ್ಸ್ಟ್ 3. ಓಕೆ, ಹಾಗಾದರೆ 8 ಕಾರ್ನರ್ ಪಾರ್ಟಿಕಲ್ಸ್ ಇದೆ, ಅದರಲ್ಲಿ 3 ಅನ್ನೋದು ಆಟಮ್ಸ್ ಇರೋದು. ಕಾಂಟ್ರಿಬ್ಯೂಷನ್ ಇಷ್ಟು 1/2, 1/2, 1/2. ಸೊ ಹಾಗಾದ್ರೆ ಎಷ್ಟಾಯಿತು? 2 4 8 ಅಂದರೆ 4 3 12. ಎಷ್ಟು ನಿಯರೆಸ್ಟ್ ನೈಬರ್ಸು? ನಿಯರೆಸ್ಟ್ ನೈಬರ್ಸ್ ಇರೋದು 12. ಹಾಗಾದರೆ ವಾಟ್ಸ್ ದ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್? ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಏನಪ್ಪ ಅಂದರೆ ಇಲ್ಲಿಂದ ಇಲ್ಲಿಗೆ ಇದೆ ಅಂದರೆ ಫೇಸ್ ಡಯಾಗ್ನಲ್ ಅಂತ ಅರ್ಥ. ಓಕೆ, ಫೇಸಲ್ಲಿ ಪಾಸ್ ಆಗಿದೆ ನೋಡಿ, ಇಲ್ಲಿಂದ ಈ ರೀತಿ ಬಂದಿದೆ ಅಂದರೆ ಫೇಸ್ ಡಯಾಗ್ನಲ್ ಅಂತ ಅರ್ಥ. ಇದು ಫೇಸಲ್ಲಿ ಪಾಸ್ ಆಗಿದೆ, ಹಾಗಾಗಿ ಫೇಸ್ ಡಯಾಗ್ನಲ್ ಅಂದರೆ ಏನಾಗುತ್ತೆ? ಫೇಸ್ ಡಯಾಗ್ನಲ್ ಅಂದರೆ ನಿಮ್ಗೆ ಗೊತ್ತಿದೆ ಏನು ಫೇಸ್ ಡಯಾಗ್ನಲ್ ಅಂದರೆ? √2a. ಈ ಫೇಸ್ ಡಯಾಗ್ನಲ್ ಏನು? √2a. ನಾನು ಮಾಡಿಸಿದ ಈಕ್ವೇಷನ್ ಗೊತ್ತಿದೆ, ಹಾಗಾಗಿ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ √2a. ಅರ್ಥ ಆಯ್ತು ಹೇಗೆ ಅಂತ? √2a ಆಗುತ್ತೆ. ಆ್ಯಂಡ್ ಅಗೇನ್ ಈಗ ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಓಕೆ, ಥರ್ಡ್ ಒನ್ ಏನಾಗುತ್ತೆ ಇಲ್ಲಿ? ಥರ್ಡ್ ಒನ್ ನೋಡಿ, ಈ ಪಾಯಿಂಟ್ ಇದೆ, ಈ ಪಾಯಿಂಟಿಂದ ಡೈರೆಕ್ಟು ಈ ಪಾಯಿಂಟ್ ಇದೆ ಥರ್ಡ್ ನಿಯರೆಸ್ಟ್ ನೈಬರ್. ಓಕೆ, ಥರ್ಡ್ ನಿಯರೆಸ್ಟ್ ನೈಬರು ಇದಾಗುತ್ತೆ. ಸೊ ಕರೆಕ್ಟಾಗಿ ಇದನ್ನು ಡಯಾಗ್ರಾಮ್ನ ನೋಡಿ, ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಲೀನಾಗಿ. ಗೊತ್ತಾಯ್ತು ಅನ್ಕೋತೀನಿ ಸ್ಟೂಡೆಂಟ್ಸ್. ಈಗ ಅದ್ರ ಬಾಡಿ ಡಯಾಗ್ನಲ್ ಯಾವುದಿದೆ ನೋಡಿ, ಇಲ್ಲಿಂದ ಈ ಪಾಯಿಂಟು ಅಂದರೆ ನೋಡಿ ಇದು ಕಾರ್ನರ್ ಪಾರ್ಟಿಕಲ್ಸ್ ಅಂತಂದರೆ ಇಲ್ಲಿಂದ ಈ ಪಾಯಿಂಟ್ ಜಾಯ್ನ್ ಆಗುತ್ತೆ. ಟೋಟಲ್ ಆಗಿದ್ರೆ ಬಾಡಿ ಡಯಾಗ್ನಲ್ ಫಾರ್ಮ್ ಆಗುತ್ತೆ. ಸೊ ಬಾಡಿ ಡಯಾಗ್ನಲ್ ನೋಡಿ, ಇದು ಬಾಡಿ ಡಯಾಗ್ನಲ್ ಆಗುತ್ತೆ. ಓಕೆ, ಅಂದರೆ ಈ ಕಾರ್ನರ್ ಪಾಯಿಂಟ್ಗೆ ಟಚ್ ಆಗಿದೆ. ಇದು ಥರ್ಡ್ ನಿಯರೆಸ್ಟ್ ನೈಬರ್. ಓಕೆ, ಸೆಕೆಂಡ್ ನಿಯರೆಸ್ಟ್ ನೈಬರ್ಸು 3 ಇದೆ ಗೊತ್ತಾಯಿತು. ಫಸ್ಟ್ ನಿಯರೆಸ್ಟ್ ನೈಬರ್ಸು ಇದು 3 ಇದೆ ಟೋಟಲಿ. ಹಾಗಾದರೆ 3 + 3 6 ಆಯಿತು, ಇದೊಂದು 7 ಆಯಿತು, ಜೊತೆಗೆ ಈ ಕಾರ್ನರ್ ಪಾರ್ಟಿಕಲ್ 8 ಆಯಿತು. 8 ಕಂಪ್ಲೀಟ್ ಆಯಿತಾ? ಹಾಗಾದರೆ ಡಿಸ್ಟೆನ್ಸ್ ಏನಿದ್ರದ್ದು? ಡಿಸ್ಟೆನ್ಸ್ ಏನಪ್ಪ ಅಂದರೆ ನೈಬರ್ ಡಿಸ್ಟೆನ್ಸು ನಮಗೆ ಸಿಗುವಂಥದ್ದು √3a. ಡಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್. √3a ಏನಕ್ಕೆ ಬಂತು ಸರ್ ಅಂದರೆ ಬಿಕಾಸ್ ಇಟ್ಸ್ ಎ ಬಾಡಿ ಡಯಾಗ್ನಲ್. ಬಾಡಿ ಡಯಾಗ್ನಲ್ ಅಂದರೆ ನಿಮ್ಗೆ ಗೊತ್ತಿದೆ, ಲೆಂತ್ ಆಫ್ ಬಾಡಿ ಡಯಾಗ್ನಲ್ ಇಸ್ 4r = ಇನ್ BCC ಏನಂದರೆ ಬಾಡಿ ಡಯಾಗ್ನಲ್ ಅಂದರೆ √3a ಅಂತ ಗೊತ್ತಿದೆ, ಹಾಗಾಗಿ √3a ಬರುತ್ತೆ. ಆ್ಯಂಡ್ ನೈಬರ್ ಆಟಮ್ಸ್ ಎಷ್ಟು? ಟೋಟಲಿ 8 × 3 1 ಇಸ್ ದ ಕಾರ್ನರ್ ಪಾರ್ಟಿಕಲ್ ಆ್ಯಂಡ್ 1 ಇಸ್ ದ ಕಾಂಟ್ರಿಬ್ಯೂಷನ್. ಇದರ ಕಾಂಟ್ರಿಬ್ಯೂಷನ್ ಎಷ್ಟು? 1 ಅಂತ ಗೊತ್ತಿದೆ, ಕಾಂಟ್ರಿಬ್ಯೂಷನ್ ಹೇಳಿದ್ದೆ. ಸೊ 1 ಕಾರ್ನರ್ ಪಾರ್ಟಿಕಲ್ ಟಚ್ ಆಗ್ತಿದೆ, 1 ಕಾಂಟ್ರಿಬ್ಯೂಷನ್, ಸೊ ಟೋಟಲಿ 8. ಹಾಗಾದ್ರೆ ಎಷ್ಟಿದೆ ನೈಬರ್ ಆಟಮ್ಸ್? ಟೋಟಲಿ 8. ಫಸ್ಟ್ ನಿಯರೆಸ್ಟ್, ಸೆಕೆಂಡ್ ನಿಯರೆಸ್ಟ್, ಥರ್ಡ್ ನಿಯರೆಸ್ಟ್. ಅರ್ಥ ಆಯ್ತಾ? ನಿಯರೆಸ್ಟ್, ಸೆಕೆಂಡ್ ನಿಯರೆಸ್ಟ್, ಥರ್ಡ್ ನಿಯರೆಸ್ಟ್. 6 12 8 a √2a √3a. ಇದು ನೈಬರ್ ಡಿಸ್ಟೆನ್ಸ್. ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್, ಸೆಕೆಂಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್, ಥರ್ಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್. ಅರ್ಥ ಆಯಿತು ಅನ್ಕೋತೀನಿ. ಸೊ ಈ ರೀತಿನೇ ಈಗ ನೆಕ್ಸ್ಟ್ ಮಾಡೋಣ. ಇದು ಕಾರ್ನರ್ ಪಾರ್ಟಿಕಲ್ಸ್ನ ಮಾತ್ರ ತೊಗೊಂಡು ಡಿಸ್ಕಸ್ ಮಾಡಿದೆ. ಇದು SCCಲಿ 8 ಕಾರ್ನರ್ ಪಾರ್ಟಿಕಲ್ಸು ಆಯಿತು. ಫಸ್ಟ್ ನಿಯರೆಸ್ಟು, ಸೆಕೆಂಡು, ಥರ್ಡ್. ಗೊತ್ತಾಯ್ತು ಹೇಗೆ ಅಂತ? ನೆಕ್ಸ್ಟ್ ಹಾಗಾದರೆ ಈಗ ಅದೇ ರೀತಿ ನೆಕ್ಸ್ಟ್ ಒನ್ ನೋಡೋಣ. ಯಾವುದು? BCC ನೋಡೋಣ. ಓಕೆ, ಇದೇ ರೀತಿ ಈಗ BCCನ ಡಿಸ್ಕಸ್ ಮಾಡೋಣ. ಗೊತ್ತಾಯಿತು ಅನ್ಕೋತೀನಿ. ತುಂಬ ಸಿಂಪಲ್ ಇದೆ, ಇದೇ ರೀತಿ ಡಿಸ್ಕಸ್ ಮಾಡಬೇಕು. ಸೊ ತುಂಬ ಟ್ರಿಕ್ಕಿ ಕಾನ್ಸೆಪ್ಟು. ಓಕೆ, BCCಲಿ ಬಂದರೆ ಸೇಮ್ ಅದೇ ರೀತಿ ಈಗ ಡ್ರಾ ಮಾಡಿ. ಯಾವುದು? BCCಗೆ ಒಂದು ಡಯಾಗ್ರಾಮ್ಸ್ಗಳನ್ನ ಸೇಮ್ ಒಂದು ಕ್ಯೂಬಿಕ್ ಯೂನಿಟ್ಸನ್ನು ಡ್ರಾ ಮಾಡಿ. ಓಕೆ, ಇದೊಂದಾಗುತ್ತೆ. ಓಕೆ, ಆ್ಯಂಡ್ ಅಗೇನ್ ಸೆಕೆಂಡ್ ಒನ್ ಡ್ರಾ ಮಾಡಿ. ಓಕೆ, ಸೆಕೆಂಡ್ ಒನ್ ನೋಡಿ, ಎಷ್ಟೋ ಕಾನ್ಸೆಪ್ಟ್ ಸ್ಟೂಡೆಂಟ್ಸ್ಗಳಿಗೆ ಇದು ಗೊತ್ತಿಲ್ಲ. ನೈಬರ್ ಡಿಸ್ಟೆನ್ಸ್, ನಿಯರೆಸ್ಟ್ ನೈಬರ್, ಸೆಕೆಂಡ್ ನಿಯರೆಸ್ಟ್ ನೈಬರ್ ಅನ್ನೋದು ಎಷ್ಟೋ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ, ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಈಗ ಪಾರ್ಟಿಕಲ್ಸ್ ಎಲ್ಲಿರುತ್ತೆ?
ಪಾರ್ಟಿಕಲ್ಸು BCC ಅಂತ ಬಂದರೆ ಬಾಡಿ ಸೆಂಟ್ರಲ್ ಪಾರ್ಟಿಕಲ್ ಇರುತ್ತೆ. ಈಗ ಈ ಕಾರ್ನರ್ ಪಾರ್ಟಿಕಲ್ ಅಡ್ಜಸೆಂಟ್ ಆಗಿ ಬಾಡಿ ಸೆಂಟ್ರಲ್ ಪಾರ್ಟಿಕಲ್ ಇದೆ. ಆ ಕಾರ್ನರ್ ಪಾರ್ಟಿಕಲ್ ಸ್ಟ್ಯಾಂಡರ್ಡ್ ಆಗಿ ತೊಗೊಳ್ಳೇಬೇಕು ಜೊತೆಗೆ. ಓಕೆ, ಈ ಪಾರ್ಟಿಕಲ್ ಅಡ್ಜಸೆಂಟ್ ಆಗಿ ಬಾಡಿ ಸೆಂಟ್ರಲ್ ಒಂದು ಪಾರ್ಟಿಕಲ್ ಇದೆ. ಸೊ ಇಲ್ಲೊಂದು ಡಯಾಗ್ನಲ್ ಡ್ರಾ ಮಾಡ್ತೀನಿ. ಓಕೆ, ಇದ್ರದ್ದು ಹಾಗಾದರೆ ಡಿಸ್ಟೆನ್ಸ್ ಏನಾಗುತ್ತೆ? ಬಾಡಿ ಡಯಾಗ್ನಲ್ ಅಂದರೆ √3, ಇದು ಅರ್ಧ ಇದೆ. ಹಾಗಾದರೆ √3/2 A ಅಂತ ಆಗುತ್ತೆ. ಅರ್ಥ ಆಯ್ತಾ? √3/2 A ಅಂತ ಆಗುತ್ತೆ. ಇದು ಫಸ್ಟ್ ನಿಯರೆಸ್ಟ್ ನೈಬರ್. ಹಾಗಾದರೆ ಫಸ್ಟ್ ನಿಯರೆಸ್ಟ್ ನೈಬರ್ ಅಂತಂದರೆ ಇಲ್ಲಿ ಸಿಗುವಂಥದ್ದು ನಿಮಗೆ 8 ಕಾರ್ನರ್ ಪಾರ್ಟಿಕಲ್ ಟೋಟಲು, ಒಂದು ಬಾಡಿ ಸೆಂಟ್ರಲ್ ಇದೆ ಆ್ಯಂಡ್ 1 ಇಸ್ ದ ಕಾಂಟ್ರಿಬ್ಯೂಷನ್. ಏನಕ್ಕೆ 1 ಗೊತ್ತಿದೆ ಕಾಂಟ್ರಿಬ್ಯೂಷನ್ ಇದಕ್ಕೆ ಅಂತ ಕಾಂಟ್ರಿಬ್ಯೂಷನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಾಗಾಗಿ 8 × 1 × 1 ಅಂದರೆ 8 ಬರುತ್ತೆ. ಹಾಗಾದ್ರೆ ನಿಯರೆಸ್ಟ್ ನೈಬರ್ಸ್ ಏನು? ನಿಯರೆಸ್ಟ್ ನೈಬರ್ಸು ನಿಮಗೆ ಸಿಗುವಂಥದ್ದು ಇಲ್ಲಿ 8. ಓಕೆ, ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಏನು? ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಬರೋದು √3/2 A. ಅರ್ಥ ಆಯ್ತಾ? √3/2 A ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್. ಈಗ ಸೆಕೆಂಡ್ ನಿಯರೆಸ್ಟ್ ನೋಡೋಣ. ಸೊ ಈಗ ಬಾಡಿ ಸೆಂಟರ್ದು ಫಸ್ಟ್ ನಿಯರೆಸ್ಟ್ ಆದರೆ ನೆಕ್ಸ್ಟು ಹತ್ತಿರ ಇರೋದು ಯಾವುದು? ನೆಕ್ಸ್ಟು ಹತ್ತಿರ ಇರೋವಂಥದ್ದೇ ಈ ಕಾರ್ನರ್ ಪಾರ್ಟಿಕಲ್ಸು. ಇದೊಂದು ನೆಕ್ಸ್ಟು. ಓಕೆ, ಇದೊಂದು ಪಾರ್ಟಿಕಲ್ಲು, ಸಾರಿ ಈ ಪಾರ್ಟಿಕಲ್ಲು ಆ್ಯಂಡ್ ಈ ಪಾರ್ಟಿಕಲ್ ಸೇಮ್ ಪ್ರೀವಿಯಸ್ ಹೇಗೆ ಮಾಡಿದ್ವಿ ಸೆಕೆಂಡ್ ನಿಯರೆಸ್ಟು ಅದೇ ರೀತಿ. ಸೊ ಫಸ್ಟ್ ನಿಯರೆಸ್ಟ್ ಇತ್ತಲ್ಲ ಪ್ರೀವಿಯಸ್ ಆ ರೀತಿ. ಸೊ ಇದು ಈಗ ಸೆಕೆಂಡ್ ನಿಯರೆಸ್ಟ್ ಆಗುತ್ತೆ. 8 × 3 × ಓಕೆ ಎಷ್ಟಿದೆ ಟೋಟಲ್ಲು? 3 ಪಾರ್ಟಿಕಲ್ಸ್ ಟಚ್ ಆಗುತ್ತೆ. ಓಕೆ, 1 2 3 ಆ್ಯಂಡ್ ಕಾಂಟ್ರಿಬ್ಯೂಷನ್ ಇಷ್ಟು 1/4. ಇದರದ್ದು ಕಾಂಟ್ರಿಬ್ಯೂಷನ್ ಇಷ್ಟು 1/4 ಆಗುತ್ತೆ. ಸೊ ಟೋಟಲಿ 4 2 8, 3 2 6, 6 ಇಸ್ ದ ಕೋಆರ್ಡಿನೇಷನ್ ನಂಬರ್. ಹಾಗಾದರೆ ಎಷ್ಟು ಬರುತ್ತೆ? 6 ಕೋಆರ್ಡಿನೇಷನ್ ನಂಬರ್ ಆಗುತ್ತೆ. ವಾಟ್ ಇಸ್ ದ ನೈಬರ್ ಡಿಸ್ಟೆನ್ಸ್? ಸೆಕೆಂಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸು? ಇಟ್ಸ್ ಲೈನ್ A. ಸೊ ದಟ್ಸ್ ವೈ ಇಟ್ ಈಸ್ A. ಅರ್ಥ ಆಯ್ತಾ? A ಅಂತ ಆಗುತ್ತೆ. ಗೊತ್ತಾಯ್ತು ಹೇಗೆ ಅಂತ? ನೆಕ್ಸ್ಟ್ ಈಗ ಸೆಕೆಂಡ್ ಅಂದರೆ ಥರ್ಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಏನು? ಓಕೆ, ಥರ್ಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಅಂದರೆ ಹೇಗೆ ನೆಕ್ಸ್ಟ್ ಕಾರ್ನರ್ ಪಾರ್ಟಿಕಲ್ಸ್. ನೆಕ್ಸ್ಟ್ ಕಾರ್ನರ್ ಪಾರ್ಟಿಕಲ್ಸ್ ಯಾವುದಿದೆ ಗೊತ್ತಿದೆ. ಓಕೆ, ಇಲ್ಲಿಂದ ನೆಕ್ಸ್ಟ್ ನೋಡಿ, ಸಾರಿ ಇದನ್ನು ಜಾಯಿನ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸು ಗೊತ್ತಿದೆ. ಸೊ ಈ ಪಾಯಿಂಟಿನ ಜಾಯಿನ್ ಮಾಡಿದ್ರೆ ಓಕೆ ಎಷ್ಟು ಬರುತ್ತೆ? 8 × 1 ಕಾರ್ನರ್ ಪಾರ್ಟಿಕಲ್ 8 6 ಓಕೆ 3 ಆ್ಯಂಡ್ ಒಂದು ಕಾರ್ನರ್ ಪಾರ್ಟಿಕಲ್ಸ್ ಬಾಡಿ ಡಯಾಗ್ನಲ್ ಡ್ರಾ ಆಗುತ್ತೆ. ಓಕೆ, ಬಾಡಿ ಡಯಾಗ್ನಲಲ್ಲಿ ಡ್ರಾ ಆಯಿತು ಅಂತಂದರೆ ನೆಕ್ಸ್ಟ್ ನಿಯರೆಸ್ಟ್ ನೈಬರ್ಸ್ ಏನು ಬರುತ್ತೆ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್? ಆಗಿದ್ರೆ ಏನು ಅಂತ? ಸೊ ಇಲ್ಲಿ ನೋಡಿ ಒಂದು ಓಕೆ ಒಂದು ನಿಮಿಷ. ಸೊ ಇದನ್ನು ತೊಗೊಳೋದು ಬೇಡ. ಓಕೆ, ಸೊ ಇಲ್ಲಿ ತೊಗೊಳೋದು ನಾವೇನಪ್ಪ ಅಂದರೆ ಈ ಪಾಯಿಂಟಿಂದ ಪ್ರೀವಿಯಸ್ ತೋರಿಸೋದ್ರಲ್ಲ ಸೆಕೆಂಡ್ ನಿಯರೆಸ್ಟ್ ನೈಬರ್ಸ್ ಅಂತ ಆ ರೀತಿ ಈ ಫೇಸಿಂದ ಈ ಫೇಸಿಂದ ಪಾಸ್ ಮಾಡಿ, ನೆಕ್ಸ್ಟು ಈ ಫೇಸಿಂದ ಪಾಸ್ ಮಾಡಿ ಆ್ಯಂಡ್ ಅಗೇನ್ ಈ ಫೇಸಿಂದ. ಇದು ಥರ್ಡ್ ನಿಯರೆಸ್ಟ್ ನೈಬರ್ ಆಗುತ್ತೆ. ಓಕೆ, ಇದು ಥರ್ಡ್ ನಿಯರೆಸ್ಟ್ ನೈಬರ್ ಆಗುತ್ತೆ ಇನ್ ಕೇಸ್ ಆಫ್ BCC. ಓಕೆ, ಫಸ್ಟ್ ನಿಯರೆಸ್ಟ್ ನೈಬರ್ ಬಾಡಿ ಸೆಂಟರ್ ಕ್ಯೂಬ್ ಆಗಿರೋ ಪಾರ್ಟಿಕಲ್ಸ್ ಆಗಿರುತ್ತೆ. ಸೆಕೆಂಡ್ ನಿಯರೆಸ್ಟ್ ನೈಬರ್ ಯಾವುದಾಗಿರುತ್ತೆ? ಈ ಕಾರ್ನರ್ಸು. ಓಕೆ, ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಆ ಕಾರ್ನರ್ಸು. ಥರ್ಡ್ ನಿಯರೆಸ್ಟ್ ಏನಪ್ಪ ಅಂದರೆ ಫೇಸ್ ಮೇಲೆ ಪಾಸ್ ಆಗುವಂಥ ಪಾರ್ಟಿಕಲ್ಸು. ಯಾವುದದು ಫೇಸ್ ಮೇಲೆ ಅಂತಂದರೆ? ಸೊ ಹೀಗೆ ಹೇಳಿದ್ದೆ, ಇದು ಕಾರ್ನರ್ ಪಾರ್ಟಿಕಲ್ ಅಂದರೆ ಸೊ ಈ ಫೇಸ್ ಒಂದು, ಓಕೆ ಈ ಫೇಸ್ ಒಂದು, ಅಗೇನ್ ಈ ಫೇಸ್ ಒಂದು, ಬ್ಯಾಕ್ ಫೇಸಲ್ಲಿ ಇದೆಯಲ್ಲ ಇದೊಂದು, ಈ ಫೇಸ್ ಒಂದು. ಓಕೆ, ಈ ರೀತಿ ಅರ್ಥ ಆಗುತ್ತೆ. ಸೊ ಹೀಗೆ ಮಾಡಿದಾಗ ಏನಾಗುತ್ತೆ? ಸೊ ಕಾಂಟ್ರಿಬ್ಯೂಷನ್ ಇಷ್ಟು. ಸೊ 3 ಪಾರ್ಟಿಕಲ್ಸ್ ಇದೆ ಆ್ಯಂಡ್ 1/2 ಇಸ್ ದ ಕಾಂಟ್ರಿಬ್ಯೂಷನ್. ಸೊ 1/2 ಅಂದರೆ 2 4 8 ಆ್ಯಂಡ್ ಇಟ್ ಇಸ್ 12. ಸೊ ಹಾಗಾದರೆ ಟೋಟಲಿ ನಿಯರೆಸ್ಟ್ ನೈಬರ್ಸ್ ಏನು? ನಿಯರೆಸ್ಟ್ ನೈಬರ್ಸು 12 ಅಂತ ಆಗುತ್ತೆ. ಅಂದರೆ ಸಾರಿ ಥರ್ಡ್ ನಿಯರೆಸ್ಟ್ ನೈಬರ್ಸ್ 12 ಅಂತ ಆಗುತ್ತೆ. ನೈಬರ್ ಡಿಸ್ಟೆನ್ಸ್ ಏನು? ನೈಬರ್ ಫೇಸ್ ಡಯಾಗ್ನಲ್ ಪಾಸ್ ಆಗಿದೆ. ಫೇಸ್ ಡಯಾಗ್ನಲ್ ಅಂದರೆ ನೈಬರ್ ಡಿಸ್ಟೆನ್ಸು √2A. ಓಕೆ, √2A ಫೇಸ್ ಡಯಾಗ್ನಲ್ ಗೊತ್ತಿದೆ, ಯಾಕಂದರೆ ಫೇಸಲ್ಲಿ ಪಾಸ್ ಆಗಿರೋದು. ಇದನ್ನು ಥರ್ಡ್ ನಿಯರೆಸ್ಟ್ ಅಂತ ತಗೋತೀವಿ ಬಾಡಿ ಸೆಂಟರ್ ಪಾರ್ಟಿಕಲ್ಗೆ. ಅರ್ಥ ಆಯ್ತು ಹೇಗೆ ಅಂತ? ಸೊ ಇಷ್ಟು ಕೂಡ BCC ಬಗ್ಗೆ. ನೈಬರ್ ಗೊತ್ತಾಯಿತು, ನಿಯರೆಸ್ಟ್ ನೈಬರ್, ಸೊ ನಿಯರೆಸ್ಟ್ ನೈಬರ್, ಸೆಕೆಂಡ್ ನಿಯರೆಸ್ಟ್ ನೈಬರ್, ಥರ್ಡ್ ನಿಯರೆಸ್ಟ್ ನೈಬರು ಗೊತ್ತಾಗಿದೆ ಅನ್ಕೋತೀನಿ ಇಷ್ಟು ಕೂಡ. ಹಾಗಾದರೆ ಈಗ ನೆಕ್ಸ್ಟು ಬೇಗ ಈಗ FCCಲಿ ಡಿಸ್ಕಸ್ ಮಾಡೋಣ. ಓಕೆ, BCCದು ಗೊತ್ತಾಯಿತು ಅನ್ಕೋತೀನಿ. ಈಗ ಅದೇ ರೀತಿ FCCಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಡಯಾಗ್ರಾಮ್ಸ್ಗಳನ್ನ ಅಳಿಸಿ ಹೊಸದಾಗೆ ಬರೀತೀನಿ, ಸೊ ನಿಮಗೂ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆ, ಈ FCCಲಿ ಪಾರ್ಟಿಕಲ್ಸ್ ಎಲ್ಲಿರುತ್ತೆ? ಪಾರ್ಟಿಕಲ್ಸು ಫೇಸ್ ಸೆಂಟ್ರಲ್ ಇರುತ್ತೆ. ಈಗ ನಾನು ಟ್ರೈ ಮಾಡೋಕ್ಕಿಂತ ನೀವೇ ಟ್ರೈ ಮಾಡೋದು ಕೂಡ ಒಳ್ಳೆಯದಿರುತ್ತೆ. ಸೊ FCCಲಿ ಪಾರ್ಟಿಕಲ್ಸ್ ಎಲ್ಲ ಫೇಸ್ ಸೆಂಟ್ರಲ್ ಇರುತ್ತೆ, ಅದು ಗೊತ್ತಿದೆ. ಹಾಗಾದರೆ ಈಗ ಫಸ್ಟು ಡಯಾಗ್ರಾಮ್ನ ನಾನು ಡ್ರಾ ಮಾಡ್ತೀನಿ, ನೀವೇ ಥಿಂಕ್ ಮಾಡಿ ಎಲ್ಲಿ ನಿಯರೆಸ್ಟ್ ನೈಬರ್ಸ್, ಸೆಕೆಂಡ್ ನಿಯರೆಸ್ಟ್ ನೈಬರ್ಸ್ ಅಂತ ನೀವು ಥಿಂಕ್ ಮಾಡ್ಬೋದು. ಫಸ್ಟ್ ನಿಯರೆಸ್ಟ್, ಸೆಕೆಂಡ್ ನಿಯರೆಸ್ಟ್, ಥರ್ಡ್ ನಿಯರೆಸ್ಟ್. ಓಕೆ, ಇಲ್ಲಿಗ ಫೇಸ್ ಪಾರ್ಟಿಕಲ್ಸ್ನ ನಾವು ಡ್ರಾ ಮಾಡೋಣ. ಓಕೆ, ಫೇಸ್ ಪಾರ್ಟಿಕಲ್ಸ್ ಹೇಗೆ ಅಂತಂದರೆ ಈಗ ಎಕ್ಸ್ಪ್ಲೇನ್ ಮಾಡೋದಾದರೆ ಯಾವ ರೀತಿ ಅಂತಂದರೆ ನೋಡಿ, ಇಲ್ಲಿಗ ಕಾರ್ನರ್ ಪಾರ್ಟಿಕಲ್, ಇದಕ್ಕೆ ಹತ್ತಿರ ಇರೋ ಫೇಸ್ ಪಾರ್ಟಿಕಲ್ ಯಾವುದು? ಈ ಫೇಸಲ್ಲಿರೋ ಪಾರ್ಟಿಕಲ್. ಓಕೆ, ಅಂದರೆ ಈ ಫೇಸಲ್ಲಿರೋ ಪಾರ್ಟಿಕಲ್, ಇದಕ್ಕೆ ನಿಯರ್ ಇರುವಂಥದ್ದು ಈ ಫೇಸ್ ಪಾರ್ಟಿಕಲ್. ಅಗೇನ್ ಇಲ್ಲೊಂದು ಫೇಸಲ್ಲಿದೆ, ಈ ಟಾಪ್ ಫೇಸಲ್ಲಿ ಒಂದಿದೆ, ಅಂದರೆ ಇದು ಕೂಡ ಹತ್ತಿರ ಇದೆ. ಆ್ಯಂಡ್ ಅಗೇನ್ ಬ್ಯಾಕ್ ಫೇಸಲ್ಲಿ ಒಂದಿದೆ. ಓಕೆ, ಈ ಬ್ಯಾಕ್ ಫೇಸಲ್ಲಿ ಒಂದಿದೆ, ಅದರ ಅರ್ಥ ಇಲ್ಲಿ ಈ ಪಾರ್ಟಿಕಲ್ ಇದೆ. ಇದು ಫಸ್ಟ್ ನಿಯರೆಸ್ಟ್ ನೈಬರ್ಸ್. ಹಾಗಾದರೆ ಟೋಟಲ್ 8 ಕಾರ್ನರ್ ಪಾರ್ಟಿಕಲ್ಸ್, 3
ಫೇಸ್ ಸೆಂಟರಲ್ಲಿದೆ ಪಾರ್ಟಿಕಲ್ಸ್, ಅಂದರೆ ಸೊ 3 ಟಚ್ ಆಗಿದೆ, 3 ಫೇಸ್ ಸೆಂಟರ್ಸಲ್ಲಿದೆ. ಇಂಟು ಕಾಂಟ್ರಿಬ್ಯೂಷನ್ ಎಷ್ಟು ಇದರದೆಲ್ಲ ಬ್ಯಾಕ್ ಫೇಸ್ಗಳದ್ದು, ಅಂದರೆ ಅದೆಲ್ಲ 1/2 ಕಾಂಟ್ರಿಬ್ಯೂಷನ್ ಹೇಳಿದೆ. ಫೇಸ್ ಪಾರ್ಟಿಕಲ್ಸ್ದು 3 ಫೇಸಸ್ದು 1/2 ಕಾಂಟ್ರಿಬ್ಯೂಷನ್ ಇರುತ್ತೆ, ಬೇರೆ 3 ಫೇಸಸ್ದು ಕಾಂಟ್ರಿಬ್ಯೂಷನ್ 1 ಇರುತ್ತೆ. ಅರ್ಥ ಆಯ್ತಾ? ಹಾಗಾದರೆ 2 4s are 8, 4 3s are 12. ಓಕೆ, 12 ಅನ್ನೋದು ಕೋಆರ್ಡಿನೇಷನ್ ನಂಬರ್ ಆಗುತ್ತೆ, ಅಂದರೆ ಥರ್ಡ್ ನಿಯರೆಸ್ಟ್ ನೈಬರ್ ಅಂತ ಆಗುತ್ತೆ. ವಾಟ್ ಇಸ್ ದ ನಿಯರೆಸ್ಟ್ ಸೆಕೆಂಡ್ ಥರ್ಡ್ ಡಿಸ್ಟೆನ್ಸ್? ಥರ್ಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಏನಾಗುತ್ತೆ? ಸಾರಿ, ಫಸ್ಟ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಏನು? ಫಸ್ಟ್ ನಿಯರೆಸ್ಟ್ ನೈಬರ್ಸ್ ಗೊತ್ತಾಯಿತು. ಫಸ್ಟ್ ನಿಯರೆಸ್ಟ್ ನೈಬರ್ಸ್ ಏನು? ನಾನು ಡೈರೆಕ್ಟಾಗಿ ಬರಿತೀನಿ, √2/2 ಇಂಟು ಎ. ಯಾಕೆ √2/2 ಇಂಟು ಎ? ಯಾಕಂದರೆ ಇಲ್ಲಿಂದ ಇಲ್ಲಿಗೆ ಫೇಸ್ ಡಯಾಗ್ನಲ್ ಪಾಸ್ ಆದರೆ √2a ಅಂತ ಗೊತ್ತಿದೆ. ಸೊ ಫೇಸ್ ಡಯಾಗ್ನಲ್ ನೋಡಿ, ಇದು ಫೇಸ್ ಡಯಾಗ್ನಲ್ ಬರೋದು, √2a ಅನ್ನೋದು ಫೇಸ್ ಡಯಾಗ್ನಲ್, ಅದರಲ್ಲಿ ಅರ್ಧ ಆಗಿದೆ, ಇದು ಅರ್ಧ ಅಂದರೆ √2/2a ಅಂತ ಆಗುತ್ತೆ. ಅದನ್ನು ಕನ್ಫ್ಯೂಸ್ ಆಗಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಅಗೇನ್ ಈಗ ಇಲ್ಲಿಗೆ ಬನ್ನಿ, ನೆಕ್ಸ್ಟು ನಿಯರೆಸ್ಟ್. ಓಕೆ, ಸೆಕೆಂಡ್ ನಿಯರೆಸ್ಟ್ ನೈಬರ್ಸ್ ಯಾವುದು? ಸೆಕೆಂಡ್ ನಿಯರೆಸ್ಟ್ ನೈಬರ್ಸ್ ಆಬ್ವಿಯಸ್ಲಿ ಇದೆ. ಓಕೆ, ಈ ಪಾರ್ಟಿಕಲ್ಲು ಆ್ಯಂಡ್ ಅಗೇನ್ ಈ ಪಾರ್ಟಿಕಲ್. ಓಕೆ, ಇದೇ ಪಾರ್ಟಿಕಲ್ಸು ನೆಕ್ಸ್ಟ್ ನಿಯರೆಸ್ಟ್ ನೈಬರ್ಸು. SSL ಕ್ಯಾಲ್ಕುಲೇಟ್ ಮಾಡಿದ್ರೆ ಫಸ್ಟ್ ಒನ್ ಅದೇ ರೀತಿ ಹೇಳ್ಬೋದು, ಅದೇ ಸೆಕೆಂಡ್ ನಿಯರೆಸ್ಟು. ಹಾಗಾದರೆ 8 ಕಾರ್ನರ್ ಪಾರ್ಟಿಕಲ್ಸ್ ಟೋಟಲ್ ಆಗಿ 3ಗೆ ಟಚ್ ಆಗಿದೆ, 1/4 ಕಾಂಟ್ರಿಬ್ಯೂಷನ್. ಸೊ 4 2s 8 ಆ್ಯಂಡ್ 6. ಓಕೆ, 12 ಆ್ಯಂಡ್ 6 ಬಂತು, ಕರೆಕ್ಟಾ? ಅರ್ಥ ಆಯ್ತಾ? ಹಾಗಾದರೆ ಸೆಕೆಂಡ್ ನಿಯರೆಸ್ಟ್ ಏನು? ಸೆಕೆಂಡ್ ನಿಯರೆಸ್ಟ್ ಇನ್ FCC 6 ಆ್ಯಂಡ್ ನೈಬರ್ ಡಿಸ್ಟೆನ್ಸ್ ಇಸ್ ಎ, ಎಡ್ಜ್ ಲೆಂತ್ ಎ ಅಂತ ಗೊತ್ತಿದೆ ನಿಮಗೆ. ಆ್ಯಂಡ್ ಈಗ ಇಲ್ಲಿಗೆ ಬನ್ನಿ. ಓಕೆ, ಇದಾಯಿತು, ಇದು ಕಾರ್ನರ್ ಪಾರ್ಟಿಕಲ್. ಥರ್ಡ್ ನಿಯರೆಸ್ಟ್ ನೈಬರ್ಸ್ ಯಾವುದಪ್ಪ ಅಂದರೆ ಈ ಪಾಯಿಂಟಿಂದ ಫೇಸಸ್ಗಳಿಂದ ಯಾವುದಿದೆ? ಈ ಫೇಸ್ ಇದೆ. ಓಕೆ, ಈ ಫೇಸ್ ಇದೆ, ಇಲ್ಲಿಂದ ಇಲ್ಲಿ ಒಂದು ಡ್ರಾ ಮಾಡೋಣ. ನೆಕ್ಸ್ಟ್ ಈ ಬಾಟಮ್ ಫೇಸ್ಕೊಂಡು ಡ್ರಾ ಮಾಡೋಣ. ಓಕೆ, ಟೋಟಲಿ ಹಾಗಾದರೆ ಇನ್ನೂ 3 ಫೇಸಸ್ ಉಳ್ಕೊಂಡಿದೆ ನಮಗೆ. 3 ಫೇಸಸ್ಗೂ ಡ್ರಾ ಮಾಡಿದ್ರೆ ಈ ಪೋರ್ಷನ್ ಒಂದು, ಸಾರಿ ಈ ಪೋರ್ಷನ್ ಒಂದಿದೆ. ಓಕೆ, ಈ ಪೋರ್ಷನ್ಗೆ, ಓಕೆ ಈ ಪೋರ್ಷನ್ ಮತ್ತು ಈ ಪೋರ್ಷನ್, ಟೋಟಲಿ 3 ಫೇಸಸ್ ಇದೆಯೂ ಕೂಡ. ಆ 3 ಫೇಸಸ್ಗೂ ಡ್ರಾ ಮಾಡಿದ್ರೆ ಇಲ್ಲೊಂದು ಪೋರ್ಷನ್ ಇದೆಯಾ? ಈ ಪೋರ್ಷನ್ ಬರ್ತದೆ, ಇದು ಫ್ರಂಟ್ ಫೇಸ್. ಇದು ಈ ಪಾಯಿಂಟಿಂದ ಈ ಫ್ರಂಟ್ ಫೇಸ್ಗೆ, ನೆಕ್ಸ್ಟ್ ಈ ಫೇಸ್ಗೆ, ಆ್ಯಂಡ್ ಅಗೇನ್ ಈ ಬಾಟಮ್ ಫೇಸ್ಗೆ ಇನ್ನೂ 3 ಫೇಸ್ ಸೆಂಟರ್ಸ್ ಇದೆ. ಹಾಗಾಗಿ ಇಲ್ಲಿಂದ ನೋಡಿ ಈ ಫೇಸ್ಗೊಂದು, ಆ್ಯಂಡ್ ಅಗೇನ್ ಈ ಫೇಸ್ಗೊಂದು, ಆ್ಯಂಡ್ ಅಗೇನ್ ಇನ್ಯಾವುದಿದೆ? ಫ್ರಂಟ್ ಫೇಸ್ ಒಂದಿದೆ. ಫ್ರಂಟ್ ಫೇಸ್ ಹೀಗೆ ಮಾಡ್ತೀನಿ, ಇದು ಫ್ರಂಟ್ ಫೇಸ್, ಇದು ಬಾಟಮ್ ಫೇಸು, ಇದು ಸೈಡ್ ಫೇಸ್. ಓಕೆ, ಹಾಗಾದರೆ ಕಾಂಟ್ರಿಬ್ಯೂಷನ್ ಏನಾಗುತ್ತೆ? ಇದೆಲ್ಲ ಕಾಂಟ್ರಿಬ್ಯೂಷನ್ 1 ಅಂತ ಗೊತ್ತಿದೆ ನಮಗೆ, 3 ಫೇಸಸ್ದು. ಸೊ 8 × 3 × 1 ಇಸ್ ದ ಕಾಂಟ್ರಿಬ್ಯೂಷನ್. ಸೊ 8 3s are 24. ಹಾಗಾದರೆ ಏನಾಗುತ್ತೆ? 24 ಇಸ್ ದ ಥರ್ಡ್ ನಿಯರೆಸ್ಟ್ ನೈಬರ್ ಅಟಮ್ಸ್. 24 ಬರುತ್ತೆ. ನೈಬರ್ ಡಿಸ್ಟೆನ್ಸ್ ಏನು? ಇಲ್ಲಿ ನಾವು ಒಂದು ಟ್ರಯಾಂಗಲ್ನ ಡ್ರಾ ಮಾಡ್ತೀವಿ. ಟ್ರಯಾಂಗಲ್ನ ಡ್ರಾ ಮಾಡಿದ್ರೆ, ಓಕೆ, ಒಂದು ಟ್ರಯಾಂಗಲ್ನ ಸಿಗಿದ್ರೆ ಫೇಸ್ ಡಯಾಗ್ನಲ್ ಡ್ರಾ ಮಾಡ್ತೀವಲ್ಲ, ಹಾಗೆ ಒಂದು ಟ್ರಯಾಂಗಲ್ ಸಿಗುತ್ತೆ. ಓಕೆ, ಈ ABC ಅಂತ ಒಂದು ಟ್ರಯಾಂಗಲ್ ಸಿಗುತ್ತೆ. ಆ ಟ್ರಯಾಂಗಲ್ನಿಂದ ನಮಗೆ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಅಂದರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ, ನೈಬರ್ ಡಿಸ್ಟೆನ್ಸ್ √3/2 ಇಂಟು ಎ. ಓಕೆ, ಸ್ಕ್ವಯರ್ ರೂಟ್ ಆಫ್ 3/2, ಇಟ್ ಈಸ್ ಸ್ಕ್ವಯರ್ ರೂಟ್ ಆಫ್ 3/2 ಇಂಟು ಎ ಅಂತ ಸಿಗುತ್ತೆ. ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಈ ಟ್ರಯಾಂಗಲ್ನ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ ನಮಗೆ ಸ್ಕ್ವಯರ್ ರೂಟ್ ಆಫ್ 3/2 ಇಂಟು ಎ ಅಂತ ಬರುತ್ತೆ. ಸೊ ಅಪ್ಲೈ ಮಾಡಿ ನಾನು ಹೇಳ್ಕೊಟ್ಟಿದ್ದೆ SCC BCC ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡುವಾಗ ಪೈಥಾಗೋರಸ್ ಥಿಯರಮ್ ಮೇಲೆ. ಸೊ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಸಿಗುತ್ತೆ, ಅಂದರೆ ಥರ್ಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್. ಇಷ್ಟು ಅರ್ಥ ಆಯ್ತಾ? ಸೊ ಇಷ್ಟು ಕೂಡ ಕಂಪ್ಲೀಟ್ಲಿ ಅಬೌಟ್ ನಿಯರೆಸ್ಟ್, ಸೆಕೆಂಡ್ ನಿಯರೆಸ್ಟ್, ಥರ್ಡ್ ನಿಯರೆಸ್ಟ್. ಇಷ್ಟು ಗೊತ್ತಾಯಿತು ಅನ್ಕೋತೀನಿ. SCCಲಿ ಫಸ್ಟ್ ನಿಯರೆಸ್ಟು 6, BCCಲಿ 8, FCCಲಿ 12. ಇದು ಕಾಮನ್ ನಿಮ್ಗೆ ಗೊತ್ತಿರೋದು 6 8 12 ಅಂತ. ಎ √2a, ಸಾರಿ √3/2a ಆ್ಯಂಡ್ √2/2a, ಇದು ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್. ಬಟ್ ಸೆಕೆಂಡ್ ನಿಯರೆಸ್ಟ್ ಅಂದರೆ 12, ಥರ್ಡ್ ನಿಯರೆಸ್ಟ್ ಅಂದರೆ 8. ನೈಬರ್ ಡಿಸ್ಟೆನ್ಸ್, ನೈಬರ್ ಡಿಸ್ಟೆನ್ಸ್. ಅರ್ಥ ಆಯ್ತಾ? ಅದೇ ರೀತಿ BCC FCC ತುಂಬ ಟ್ರಿಕ್ ಅಂದರೆ 6 12 8, 8 6 12 ಆ್ಯಂಡ್ 12 6 24. ಈ ರೀತಿ ನೆನ್ಪಿಟ್ಕೊಳ್ಳಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಯರೆಸ್ಟ್, ಸೆಕೆಂಡ್ ನಿಯರೆಸ್ಟ್, ಥರ್ಡ್ ನಿಯರೆಸ್ಟ್ ಇನ್ SCC. ಅದೇ ರೀತಿ ನಿಯರೆಸ್ಟ್, ಸೆಕೆಂಡ್ ನಿಯರೆಸ್ಟ್, ಥರ್ಡ್ ನಿಯರೆಸ್ಟ್ BCC, ಅದೇ ರೀತಿ FCC. ಸೊ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ತುಂಬ ಕನ್ಫ್ಯೂಸ್ ಆಗುತ್ತೆ. ಈಗ ಏನು ಮಾಡ್ತೀರಾ ಅಂದರೆ ಇದೇ ನೀವು ಏನು ಮಾಡ್ಕೊಂಡು ಫಸ್ಟ್ ಟೈಮ್ ಅರ್ಥ ಆಗೋದು ಕಷ್ಟ ಇದು. ಹಾಗಾಗಿ ಇದೇನು ನೋಡ್ಕೊಂಡಿದ್ದೀರಾ ವಿಡಿಯೋ ರಿಕಾಲ್ ಮಾಡ್ಕೊಂಡು ನೋಡಿ ಒಂದು ಸರಿ. ಹಾಗೆ ನೀವೇ ಮಾಡೆಲ್ಸ್ಗಳನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ. ಓಕೆ, ಬಾಕ್ಸಸ್ಗಳನ್ನ ಇಡಿ, ಯಾವ ರೀತಿ ಕಾಂಟ್ರಿಬ್ಯೂಷನ್ ಅಂತ ಗೊತ್ತಾಗುತ್ತೆ, ಯಾವ ರೀತಿ ಪಾಸ್ ಆಗಿದೆಯಲ್ಲ ಅಂತ ಗೊತ್ತಾಗುತ್ತೆ, ತಕ್ಷಣ ಗೊತ್ತಾಗಲ್ಲ. ಹಾಗಾಗಿ ಇಷ್ಟನ್ನು ಕೂಡ ಕಂಪ್ಲೀಟ್ ನೋಡ್ಕೊಳ್ಳಿ, ಆ ಚಾರ್ಟ್ನ ಬರ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ನಾವು ಈಗ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಆ ಚಾರ್ಟ್ನ ನೋಟ್ ಮಾಡ್ಕೊಬಿಡಿ. ಸ್ಟೂಡೆಂಟ್ಸ್ ಈಗ ಡೈರೆಕ್ಟ್ ನಾನು ಪ್ರಾಬ್ಲಮ್ನ ಕೊಟ್ಟಿದ್ದೀನಿ. ಈಗ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಕೋಆರ್ಡಿನೇಷನ್ ಬರೋದು ಕರೆಕ್ಟಾಗಿ ಗೊತ್ತಾಗಿದೆ ಅನ್ಕೋತೀನಿ. ಸೊ ಸ್ವಲ್ಪ ರೀಕಾಲ್ ಮಾಡಿ, ಅದನ್ನು ರಿವೈಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ಕ್ಲೀನಾಗಿ. ಹೇಳಿದ್ನಲ್ಲ ಎಕ್ಸಾಂಪಲು, ಆ ಡೆಮೋಸ್ಟ್ರೇಷನ್ ಮಾಡಿ, ಬಾಕ್ಸ್ಗಳನ್ನ ನೀವು ಇಟ್ಕೊಂಡು ಡೆಮೋಸ್ಟ್ರೇಷನ್ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ. ಹಾಗಾದರೆ ಈಗ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಯೋನಿಕ್ ಸಾಲಿಡ್ಸ್ ಪ್ರಾಬ್ಲಮ್ಸ್ ಎಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ಒಂದು 2 ಪ್ರಾಬ್ಲಮ್ಸ್ನ ಇಲ್ಲೂ ಕೂಡ ಡಿಸ್ಕಸ್ ಮಾಡ್ತೀನಿ. ದೆನ್ ಅದಾದಮೇಲೆ ಆಫ್ಟರ್ ಐ ವಿಲ್ ಡಿಸ್ಕಸ್ ಅಬೌಟ್ ದ ಕ್ರಿಸ್ಟಲ್ ಡೆನ್ಸಿಟಿ ಪ್ರಾಬ್ಲಮ್ಸ್. ಓಕೆ, ಹಾಗಾದರೆ ಫಸ್ಟ್ ಪ್ರಾಬ್ಲಮ್ ನೋಡೋಣ. ಏನು ಅಂತಂದರೆ ಗೊತ್ತಿದೆ ನಿಮಗೆ, MTG ಗೈಡಿಂದ ಪ್ರಾಬ್ಲಮ್ಸ್ಗಳನ್ನ ನಾನು ಚೂಸ್ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ MTG ಗೈಡಲ್ಲಿರೋ ಪ್ರಾಬ್ಲಮ್ಸ್ಗಳು ಇವೆಲ್ಲ ಕೂಡ. ಹಾಗಾಗಿ ಇದ್ರಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡೋಣ. KCl ಕ್ರಿಸ್ಟಲೈಸಸ್ ಇನ್ ದ ಸೇಮ್ ಟೈಪ್ ಆಫ್ ಲ್ಯಾಟಿಸ್ ಆಸ್ ಡಸ್ NaCl.
ಓಕೆ, ಏನು ಕೊಟ್ಟಿದ್ದಾರೆ, KCl ಅನ್ನೋ ಒಂದು ಸಾಲಿಡ್ ಇದೆ, NaCl ಯಾವುದೊಂದು ಟೈಪ್ ಆಫ್ ಲ್ಯಾಟಿಸಲ್ಲಿ ಕ್ರಿಸ್ಟಲೈಸ್ ಆಗಿರುತ್ತೋ ಅದೇ ಥರ ಲ್ಯಾಟಿಸಲ್ಲಿ ಇದು ಕೂಡ ಕ್ರಿಸ್ಟಲೈಸ್ ಆಗುತ್ತೆ, ವಾಟ್ KCl ಅನ್ನೋದು. ಹಾಗಾದರೆ ಗಿವನ್ ದಟ್ radius of Na plus Cl minus is 0.55 and radius of K plus Cl minus is 0.74. ರೇಡಿಯಸ್ ರೇಷಿಯೋ ಕೊಟ್ಟಿದ್ದಾರೆ KCl ಮತ್ತು NaCl. ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಸೈಡ್ ಆಫ್ ದ ಯೂನಿಟ್ ಸೆಲ್ ಆಫ್ KCl ಟು ದಟ್ NaCl. ಸೈಡ್ ಆಫ್ ದ ಯೂನಿಟ್ ಸೆಲ್ ಅಂತಂದರೆ ಎಡ್ಜ್ ಲೆಂತ್ ಆಫ್ KCl ಆ್ಯಂಡ್ ಎಡ್ಜ್ ಲೆಂತ್ ಆಫ್ NaCl. ಇದನ್ನು ಫೈಂಡ್ ಔಟ್ ಮಾಡಬೇಕು. ರೇಷಿಯೋ ಆಫ್ ಸೈಡ್ ಆಫ್ ಯೂನಿಟ್ ಸೆಲ್ ಅಂದರೆ ಎಡ್ಜ್ ಲೆಂತ್ ಆಫ್ KCl ಟು ದ ಎಡ್ಜ್ ಲೆಂತ್ ಆಫ್ NaCl ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಏನು ನಮ್ಗೆ ಗೊತ್ತಿದೆ, ಎಡ್ಜ್ ಲೆಂತ್ A is equal to 2 into RC plus RA ಅಂತ ಗೊತ್ತಿದೆ, ಅಂದರೆ ರೇಡಿಯಸ್ ಆಫ್ ಕ್ಯಾಟಯನ್ ಮೈನಸ್ ಪ್ಲಸ್ ರೇಡಿಯಸ್ ಆಫ್ ಆನಯನ್. ದಿಸ್ ಇಸ್ ವಾಟ್ ಎಡ್ಜ್ ಲೆಂತ್. ಸೊ ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ, ಕ್ಯಾಟಯನ್ ಯಾವುದು ಇಲ್ಲಿ KCl ಅಂದರೆ, ಸೊ ಇಟ್ ವಿಲ್ ಬಿ Na, ರೇಡಿಯಸ್ ಆಫ್ Na ಪ್ಲಸ್ ರೇಡಿಯಸ್ ಆಫ್ Cl ಮೈನಸ್, ಸಾರಿ K ಪ್ಲಸ್ ಆ್ಯಂಡ್ Cl ಮೈನಸ್, ಗೊತ್ತಾಗ್ತಿದೆ ಹೇಗಂತ, K ಪ್ಲಸ್ ಆ್ಯಂಡ್ Cl ಮೈನಸ್ ಆ್ಯಂಡ್ ರೇಡಿಯಸ್ ಆಫ್ Na ಪ್ಲಸ್ ರೇಡಿಯಸ್ ಆಫ್ Cl ಮೈನಸ್. ಗೊತ್ತಾಗ್ತಿದೆ ಹೇಗೆ ಅಂತ, 2 ಬರೆದ್ರೆ 2 ಕ್ಯಾನ್ಸಲ್ ಔಟ್ ಆಗುತ್ತೆ, ನೋ ಪ್ರಾಬ್ಲಮ್. ಹಾಗಾದರೆ ಇಲ್ಲಿ ನಮಗೆ ಕೊಟ್ಟಿರೋವಂಥದ್ದು, ಈಗ ಅಲ್ಲಿ ರೇಡಿಯಸ್ ಆಫ್ Na ಪ್ಲಸ್ Cl ಮೈನಸ್ ಅಂತ ಕೊಟ್ಟಿದ್ದಾರೆ, ರೇಡಿಯಸ್ ರೇಷಿಯೋ ಆಫ್ Na/Cl ಮೈನಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ Na ಪ್ಲಸ್ K ಪ್ಲಸ್ ಅಂತ ಇದೆ ಅಷ್ಟೇ. ಆದರೆ ಏನು ಮಾಡೋಣ, RCl ಮೈನಸ್ ಇಂದ ಡಿವೈಡ್ ಮಾಡಿ, ಈ ಕಂಪ್ಲೀಟ್ ಟರ್ಮ್ಸ್ಗಳನ್ನ ಡಿವೈಡ್ ಮಾಡಿ, ದೆನ್ ಇಟ್ ಬಿಕಮ್ಸ್ RK ಪ್ಲಸ್ ಡಿವೈಡ್ ಬೈ RCl ಮೈನಸ್ ಪ್ಲಸ್ 1. RCl ಮೈನಸ್ ಅಂದರೆ ಕ್ಯಾನ್ಸಲ್ ಔಟ್ ಆಗುತ್ತೆ, ಡಿವೈಡ್ ಬೈ RNa ಪ್ಲಸ್ ಬೈ RCl ಮೈನಸ್, ಓಕೆ, ಪ್ಲಸ್ 1 ಅಂತ ಆಗುತ್ತೆ. ಗೊತ್ತಾಯ್ತು ಹೇಗೆ ಅಂತ. ಸೊ K ಪ್ಲಸ್ Cl ಮೈನಸ್ ರೇಷಿಯೋ ಕೊಟ್ಟಿದ್ದಾರೆ, ಹಾಗಾಗಿ ಈ ರೀತಿ ಬರ್ಕೋತೀನಿ, Cl ಮೈನಸ್ ಅಂತ ಡಿವೈಡ್ ಮಾಡ್ತೀನಿ, Cl ಮೈನಸ್ RCl ಮೈನಸ್ ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಇಲ್ಲಿ RCl ಮೈನಸ್ ಬರುತ್ತೆ, ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಕೂಡ ಡಿವೈಡ್ ಮಾಡ್ತಿದ್ದೀನಿ, ನೋ ಪ್ರಾಬ್ಲಮ್. ಹಾಗಾದರೆ ರೇಡಿಯಸ್ ರೇಷಿಯೋ ಆಫ್ K ಪ್ಲಸ್ Cl ಮೈನಸ್ ಎಷ್ಟು ಕೊಟ್ಟಿದ್ದಾರೆ, 0.74 ಪ್ಲಸ್ 1, ಓಕೆ, ಆ್ಯಂಡ್ ಇನ್ನು ಕೊಟ್ಟಿದ್ದಾರೆ 0.55 ಪ್ಲಸ್ 1, ಅರ್ಥ ಆಯ್ತಾ. ಸೊ 1.74 ಆ್ಯಂಡ್ 1.55. ಸೊ ಡಿವೈಡ್ ಮಾಡಿ, ತುಂಬ ಶಾರ್ಟ್ ಕಟ್ಸ್ಗಳನ್ನ ಯೂಸ್ ಮಾಡಿಕೊಂಡು 1.74 ಬೈ 1.55 ಅಂದರೆ ಇಟ್ ಬಿಕಮ್ಸ್ 1.12, ಓಕೆ, ಯಾವ್ದು ಬರುತ್ತೆ 1.12 ಪೈಕೋಮೀಟರ್, ಅಂದರೆ ಎಡ್ಜ್ ಲೆಂತ್ ಏನಿದೆ ಸೈಡ್ ಆಫ್ ಯೂನಿಟ್ ಸೆಲ್ ಇಷ್ಟು ಬರುತ್ತೆ 1.12. ಗೊತ್ತಾಯ್ತು ಹೇಗೆ ಅಂತ. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್, ರೈಟ್ ಆಪ್ಷನ್ ಪ್ಲೀಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, 1.123 ಅಂತಿದೆ, 1.12 ಅಂತಿದೆ, ನೋ ಪ್ರಾಬ್ಲಮ್. ಸೊ ಈ ರೀತಿ ಫೈಂಡ್ ಔಟ್ ಮಾಡ್ತಾರೆ ಎಡ್ಜ್ ಲೆಂತ್ ಆಫ್, ಅಂದರೆ ಸೈಡ್ ಆಫ್ ಯೂನಿಟ್ ಸೆಲ್ ಟು ದಟ್ ಆಫ್ ದಿಸ್ NaCl, KCl ಟು NaCl ಅಂದರೆ ಈ ರೀತಿ ಫೈಂಡ್ ಔಟ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್ ಪ್ರಾಬ್ಲಮ್ಮು. ಸೊ ಇದು ಕೂಡ ಎಕ್ಸಾಮ್ಸಲ್ಲಿ ಬಂದಿತ್ತು ಈ ರೀತಿ ಪ್ರಾಬ್ಲಮ್ಸು ಕೂಡ, ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದು ಕೂಡ ನೋಟ್ ಮಾಡ್ಕೊಳ್ಳಿ, ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಇದೇ ರೀತಿ ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಇದೇ ರೀತಿ ಸೇಮ್ ಇದೆ, ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ, ಒಂದು ಡಾಟಾನ ಅವರಲ್ಲಿ ಕೊಟ್ಟಿಲ್ಲ, ಬಟ್ ನಾವು ಬೇರೆ ರೀತಿ ಕನ್ಸಿಡರ್ ಮಾಡೋಣ. ಏನು ಅಂತಂದರೆ KCl crystallizes in the same type of lattice as NaCl does. ಸೇಮ್ ಅದೇ ಪ್ರಾಬ್ಲಮ್, ಬಟ್ ಏನಿಲ್ಲಿ ಚೇಂಜ್ ಇದೆ ಅಂದರೆ, ಇಫ್ ರೇಡಿಯಸ್ ಆಫ್ Na ಪ್ಲಸ್ ಟು K ಪ್ಲಸ್ ಇಸ್ 0.7, ಇಲ್ಲಿ Na ಪ್ಲಸ್ K ಪ್ಲಸ್ ಅಂತ ಕೊಟ್ಟಿದ್ದಾರೆ, ಓಕೆ, ರೇಡಿಯಸ್ ರೇಷಿಯೋ ಆಫ್ ಬೋತ್ ಕ್ಯಾಟಯನ್ಸ್ ಕೊಟ್ಟಿದ್ದಾರೆ. ದೆನ್ ದ ರೇಷಿಯೋ ಆಫ್ ಸೈಡ್ ಆಫ್ ಯೂನಿಟ್ ಸೆಲ್, ಸೇಮ್ ಇಲ್ಲೂ ಕೂಡ ನಾವು ಎಡ್ಜ್ ಲೆಂತ್ ಆಫ್ ಯಾವುದು KCl ಟು ಎಡ್ಜ್ ಲೆಂತ್ ಆಫ್ NaClನ ಫೈಂಡ್ ಔಟ್ ಮಾಡಬೇಕು. ಬಟ್ ನಮಗೆ ಅಲ್ಲಿ K ಪ್ಲಸ್ Cl ಮೈನಸ್ ರೇಷಿಯೋ ಗೊತ್ತಿಲ್ಲ, Na ಪ್ಲಸ್ Cl ಮೈನಸ್ ರೇಷಿಯೋ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಲ್ಯಾಟಿಸ್ಗೆ ಬಂದರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ, ರೇಡಿಯಸ್ ಆಫ್ K ಪ್ಲಸ್ ಟು ರೇಡಿಯಸ್ ಆಫ್ Cl ಮೈನಸ್ ಇದನ್ನು ಗಿವನ್ 0.414 ಅಂತ ತಗೋಬೇಕು. ಸೊ ಆ್ಯಕ್ಚುಲಿ ಇದೊಂದು ಗಿವನ್ ಡಾಟಾನ ಅವರಲ್ಲಿ ಮೆನ್ಷನ್ ಮಾಡಬೇಕಿತ್ತು, ಬಟ್ ಮೆನ್ಷನ್ ಮಾಡಿಲ್ಲ. ಬಟ್ ಇನ್ ಕೇಸ್ ಏನಾದ್ರು ಮೆನ್ಷನ್ ಮಾಡಿಲ್ಲ ಅಂದರೆ ಈ ಒಂದು ಲ್ಯಾಟಿಸ್ಗೆ KCl ಲ್ಯಾಟಿಸ್ಗೆ 0.414 ರೇಡಿಯಸ್ ರೇಷಿಯೋ ತೊಗೋಬೋದು, ಕೊಟ್ಟಿದ್ದಾರೆ, ಗಿವನ್ ಕೊಟ್ಟಿರ್ತಾರೆ, ಬಟ್ ಮಿಸ್ ಮಾಡಿದ್ದಾರೆ, ಕೊಟ್ಟಿಲ್ಲ ಅನ್ಸುತ್ತೆ. ಹಾಗಾಗಿ 0.414 ಇಸ್ ಅ ರೇಡಿಯಸ್ ರೇಷಿಯೋ ಆಫ್ K ಪ್ಲಸ್ Cl ಮೈನಸ್, KClದು ರೇಡಿಯಸ್ ರೇಷಿಯೋ 0.414 ಅಂತ ಗಿವನ್ ತೊಗೊಳ್ಳಿ. ಓಕೆ, ಈಗ ಇಲ್ಲಿ ಫೈಂಡ್ ಔಟ್ ಮಾಡ್ತೀನಿ. KCl ಅಂತ ಕೊಟ್ಟಿದ್ದಾರೆ, Na ಪ್ಲಸ್ K ಪ್ಲಸ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ನಾನು ಏನು ಮಾಡ್ತೀನಿ ಅಂದರೆ, ಜಸ್ಟ್ ನೋಡಿ, K ಪ್ಲಸ್ Cl ಮೈನಸ್ ರೇಡಿಯಸ್ ರೇಷಿಯೋ ಗೊತ್ತಿದೆ, ಬಟ್ RNa ಪ್ಲಸ್ ಬೈ RCl ಮೈನಸ್ ರೇಡಿಯಸ್ ರೇಷಿಯೋ ಆಫ್ Na ಪ್ಲಸ್ Cl ಮೈನಸ್ ರೇಡಿಯಸ್ ರೇಷಿಯೋ ಗೊತ್ತಿಲ್ಲ. ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಈಸಿ ವೇ ಇದೆ. ಅಲ್ಲಿ ಏನು ಕೊಟ್ಟಿದ್ದಾರೆ, RNa ಪ್ಲಸ್ ಡಿವೈಡ್ ಬೈ RK ಪ್ಲಸ್ ಅಂತ ಇದೆ, 0.7 ಅಂತ ಇದೆ. ನನಗೇನು ಮಾಡ್ತೇನೆ ಅಂದರೆ, ಒಂದು ಸೈಡಲ್ಲಿ ಮಾತ್ರ Cl ಮೈನಸ್ನ ನಾನು ಡಿವೈಡ್ ಮಾಡ್ತೀನಿ. ಓಕೆ, ಒಂದು ಸೈಡಲ್ಲಿ ನ್ಯೂಮರೇಟ್ರು ಡಿನಾಮಿನೇಟರ್ ಎರಡಕ್ಕೂ ಕೂಡ Cl ಮೈನಸ್ನ ಡಿವೈಡ್ ಮಾಡ್ತೀನಿ, ರೇಡಿಯಸ್ ಆಫ್ Cl ಮೈನಸ್ ಅಂತ ಡಿವೈಡ್ ಮಾಡ್ತೀನಿ. ಹೇಗೆ ಅಂದರೆ RNa ಪ್ಲಸ್ ಬೈ RCl ಮೈನಸ್ ಡಿವೈಡ್ ಬೈ RK ಪ್ಲಸ್ ಡಿವೈಡ್ ಬೈ RCl ಮೈನಸ್ ಅಂತ ಡಿವೈಡ್ ಮಾಡ್ತೀನಿ, ಇಸ್ ಈಕ್ವಲ್ ಟು 0.7 ಅಂತಲೇ ಇಟ್ಕೋತೀನಿ. ಸೊ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಕೂಡ ಡಿವೈಡ್ ಮಾಡಿದ್ದೀನಿ ರೇಡಿಯಸ್ ಆಫ್ Cl ಮೈನಸ್ಸಿಂದ. ಈಗ ವಿ ನೋ RK ಪ್ಲಸ್ Cl ಮೈನಸ್ ಇಲ್ಲಿ ಕೊಟ್ಟಿದ್ದೀನಿ ಗಿವನ್ ಅಂತ ಅಂದ್ಬಿಟ್ಟು. ಈಗ ಫೈಂಡ್ ಔಟ್ ಮಾಡೋಣ. ಹಾಗಾದರೆ RNa ಪ್ಲಸ್ ಬೈ RCl ಮೈನಸ್ ಇಸ್ ಈಕ್ವಲ್ ಟು 0.7 ಇಂಟು ಈ ಪಾರ್ಟ್ ಈ ಕಡೆ ಹೋದ್ರೆ ಆಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಅಂದರೆ 0.7 ಇಂಟು 0.414. ಓಕೆ, 0.7 ಇಂಟು 0.414 ಅಂತ ಅಂದರೆ ದೆನ್ ಇಟ್ ಬಿಕಮ್ಸ್ 0.414
0.2898 ಬರುತ್ತೆ. 0.2898 ಗೊತ್ತಾಯ್ತಲ್ಲ ಹೇಗೆ ಅಂತ. ಸೊ 0.2898 ಬರುತ್ತೆ. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಈಗ ನಾವೇನು ಮಾಡೋಣ, ಆರ್ ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಸಿಕ್ಕಿದೆಯಾ. ಸೊ ಡೈರೆಕ್ಟಾಗಿ ಬರೀತೀನಿ, ಆರ್ ಎನ್ ಎ ಪ್ಲಸ್ ಆರ್ ಸಿ ಎಲ್ ಮೈನಸ್ ಇಸ್ 0.2898. ಓಕೆ, ಅಳಿಸ್ತಾ ಇದ್ದೀನಿ, ಡೋಂಟ್ ವರಿ, ಅದನ್ನು ಕಾಪಿ ಮಾಡ್ಕೊಬಿಡಿ. ಓಕೆ, 0.2898 ಎರಡು ರೇಷಿಯೋ ಸಿಕ್ಕಿದೆ. ಈಗ ಕೆ ಪ್ಲಸ್ ಸಿ ಎಲ್ ಮೈನಸ್ ಸಿಕ್ಕಿದೆ, ಎನ್ ಎ ಪ್ಲಸ್ ಸಿ ಎಲ್ ಮೈನಸ್ ಸಿಕ್ಕಿದೆ. ಹಾಗಾದರೆ ಡೈರೆಕ್ಟ್ ಅಪ್ಲೈ ಮಾಡೋಣ. ಡೈರೆಕ್ಟ್ ಅಪ್ಲೈ ಹೇಗೆ ಅಂದರೆ ಪ್ರೀವಿಯಸ್ ಪ್ರಾಬ್ಲಮ್ ಅಪ್ಲೈ ಮಾಡಿದಾಗೆ ಡೈರೆಕ್ಟ್ ಡಿವೈಡ್ ಮಾಡಿದಾಗ ಹೇಗೆ 0.414 ಪ್ಲಸ್ 1 ಡಿವೈಡ್ ಬೈ 0.2898 ಪ್ಲಸ್ 1 ಗೊತ್ತಾಯ್ತು ಹೇಗೆ ಅಂತ. ಎಡ್ಜ್ ಲೆಂತ್ ಆಫ್ ಕೆ ಸಿ ಎಲ್ ಅಂದರೆ ಆರ್ ಎನ್ ಎ ಆರ್ ಕೆ ಪ್ಲಸ್ ಆರ್ ಸಿ ಎಲ್ ಮೈನಸ್ ಅಂತ ಬರುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ನೋಡಿ ಗೊತ್ತಾಗುತ್ತೆ. ಅದನ್ನು ಸಿ ಎಲ್ ಮೈನಸ್ ಅಂತ ಡಿವೈಡ್ ಮಾಡಿದ್ರೆ ಆರ್ ಕೆ ಪ್ಲಸ್ ಬೈ ಆರ್ ಸಿ ಎಲ್ ಮೈನಸ್ ಅಂತ ಇದೆ, ಅದು 0.444 ಪ್ಲಸ್ 1 ಅಂತ ಬಂದಿರುತ್ತೆ. ನೆಕ್ಸ್ಟ್ ಅದೇ ರೀತಿ 0.289 ಅಂದರೆ ಈ ರೇಷಿಯೋ ಪ್ಲಸ್ 1 ಅಂದರೆ 1.414 ಡಿವೈಡ್ ಬೈ 1.2898. ಓಕೆ, ಡಿವೈಡ್ ಮಾಡಿ, ದೆನ್ ಇಟ್ ಬಿಕಮ್ಸ್ 1.096 ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ 1. ಓಕೆ, 1.1 ಅಂತ ತಗೋಬೋದು, ಬೇಕಾದ್ರೆ 1.1 ಅಂತ ತಗೋತೀನಿ. ಸೊ ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ಸ್ ಪ್ಲೀಸ್. ರೈಟ್ ಆಪ್ಷನ್ ಇಸ್ ಎ. ಆಪ್ಷನ್ ಎ 1.1 ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಹೇಗೆ ಅಂತ. ಸೊ ತುಂಬ ಟ್ರಿಕ್ ಇದೆ ಪ್ರಾಬ್ಲಮ್. ಇಲ್ಲಿ ಗಿವನ್ ಏನು, ಸೊ ಕೆ ಪ್ಲಸ್ ಸಿ ಎಲ್ ಮೈನಸ್ನ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಗಿವನ್ನು ಅದನ್ನು ನಾನೇ ಇಂಡಿಕೇಟ್ ಮಾಡಿದ್ದೀನಿ. 0.414 ಗಿವನ್ ಕೊಡಬೇಕಿತ್ತು, ಬಟ್ ಕೊಡಲಿಲ್ಲ ಅಂದರೆ ಇನ್ ಕೇಸ್ ಆ ಟೈಪ್ ಆಫ್ ಲ್ಯಾಟಿಸ್ಗೆ ರೇಡಿಯಸ್ ರೇಷಿಯೋ ಆಫ್ ಕೆ ಪ್ಲಸ್ ಸಿ ಎಲ್ ಮೈನಸ್ ಇರ್ತದೆ 0.414 ಅಂತ ಕನ್ಸಿಡರ್ ಮಾಡೋಣ. ಇಲ್ಲ ಅಂದರೆ ಗಿವನ್ ಅವರು ಮೆನ್ಷನ್ ಮಾಡಿರ್ತಾರೆ. ಓಕೆ, ಹಾಗಾಗಿ ಈ ರೀತಿ ಪ್ರಾಬ್ಲಮ್ನ ನಾವು ಡಿಸ್ಕಸ್ ಮಾಡೋದು, ಈ ರೀತಿ ಮಾಡೋದು. ಗೊತ್ತಾಯ್ತಲ್ಲ ಹೇಗೆ ಅಂತ, ಅರ್ಥ ಆಯಿತು ಅನ್ಕೋತೀನಿ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಕೂಡ ಇದೇ ರೀತಿ ಇತ್ತು. ಸೊ ಹಾಗಾದರೆ ನೆಕ್ಸ್ಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಸೊ ತುಂಬ ಫಾಸ್ಟ್ ಇದೆ ಅಂದ್ಕೋಬೇಡಿ. ಸೊ ಫಾಸ್ಟ್ ಟೈಮ್ ಹೋಗಬೇಕು. ಪ್ರಾಬ್ಲಮ್ಸ್ಗಳೆಲ್ಲ ತುಂಬ ಸ್ಲೋ ಆಗಿ ಮಾಡಿದ್ರೆ ನಿಮಗೂ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಾಬ್ಲಮ್ಸ್ನ ಫಾಸ್ಟ್ ಮಾಡೋಕ್ಕಾಗಲ್ಲ. ಇಲ್ಲೂ ಪ್ರಾಬ್ಲಮ್ಸ್ನ ಬೇಕಾಗಿ ಕ್ವಿಕ್ಕಾಗಿ ಹೋಗ್ಬೇಕು ನಾವು. ಓಕೆ, ಕ್ಯಾಚ್ ಮಾಡಿ ಬೇಗ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್, ದ ಅರೇಂಜ್ಮೆಂಟ್ ಆಫ್ ಎಕ್ಸ್ ಮೈನಸ್ ಅಯಾನ್ ಎ ಪ್ಲಸ್ ಅಯಾನ್ ಇನ್ ಸಾಲಿಡ್ ಎ ಎಕ್ಸ್ ಈಸ್ ಗಿವನ್ ಇನ್ ದ ಫಿಗರ್. ಇಫ್ ದ ರೇಡಿಯಸ್ ಆಫ್ ಎಕ್ಸ್ ಮೈನಸ್ ಇಸ್ 250 ಪೈಕೋಮೀಟರ್, ದ ರೇಡಿಯಸ್ ಆಫ್ ಎ ಪ್ಲಸ್ ಇಸ್. ಇಲ್ಲಿ ರೇಡಿಯಸ್ ಆಫ್ ಕ್ಯಾಟಯನ್ನ ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಬಟ್ ಏನಿದೆ ಇಲ್ಲಿ, ಅರೇಂಜ್ಮೆಂಟ್ ಆಫ್ ಎಕ್ಸ್ ಮೈನಸ್ ಅಯಾನ್ ಅರೌಂಡ್ ಎ ಪ್ಲಸ್ ಅಯಾನ್. ಎ ಪ್ಲಸ್ ಅಯಾನು ಒಂದು ಏನು ಕೊಟ್ಟಿದ್ದಾರೆ, ಎ ಪ್ಲಸ್ ಅಯಾನು ವಾಯ್ಡಲ್ಲಿದೆ, ಎಕ್ಸ್ ಮೈನಸ್ ಅಯಾನು ಸ್ಪಿಯರ್ಸ್ಗಳಾಗಿ ಫಾರ್ಮ್ ಆಗಿದೆ. ಓಕೆ, ಎ ಪ್ಲಸ್ ಅಯಾನು ವಾಯ್ಡಲ್ ಫಾರ್ಮ್ ಆಗಿದೆ, ಎಕ್ಸ್ ಮೈನಸ್ ಅಯಾನು ಸ್ಪಿಯರ್ಸಲ್ಲಿ ಫಾರ್ಮ್ ಮಾಡಿದೆ, ಸ್ಪಿಯರ್ಸ್ ಅಂತ ಆಗಿದೆ. ಅಂದರೆ ಒಂದು ಲ್ಯಾಟಿಸ್ನ ಫಾರ್ಮ್ ಮಾಡಲು ಎಕ್ಸ್ ಮೈನಸ್ ಅಯಾನ್ ಇನ್ವಾಲ್ವ್ ಆಗಿದೆ. ಎ ಪ್ಲಸ್ ಅನ್ನೋದು ವಾಯ್ಡಲ್ಲಿ ಇನ್ವಾಲ್ವ್ ಆಗಿದೆ, ಎ ಎಕ್ಸ್ ಅನ್ನೋ ಸಾಲಿಡಲ್ಲಿ. ಹಾಗಾದರೆ ಎಕ್ಸ್ ಮೈನಸ್ದು ರೇಡಿಯಸ್ ಕೊಟ್ಟಿದ್ದಾರೆ 250 ಪೈಕೋಮೀಟರ್. ಓಕೆ, 250 ಪೈಕೋಮೀಟರ್. ಎಕ್ಸ್ ಮೈನಸ್ ಅಂದರೆ ಯಾವುದು, ಈ ಸ್ಪಿಯರ್ಸ್ಗಳು. ಎಷ್ಟು 6 ಸ್ಪಿಯರ್ಸ್ ಇದೆ, 6 ಸ್ಪಿಯರ್ಸ್ ಇದೆ. 6 ಸ್ಪಿಯರ್ಸ್ ಇದೆ ಅಂದರೆ ಯಾವ ವಾಯ್ಡ್ ಫಾರ್ಮ್ ಆಗುತ್ತೆ, ಯಾವ ವಾಯ್ಡ್ ಇದು ಕಾಣಿಸ್ತಾ ಇದೆ ಅನ್ಕೋತೀನಿ. ಇದು ಯಾವ ವಾಯ್ಡ್ ಅಪ್ಪ, ಇದು ಆಕ್ಟಾಹೆಡ್ರಲ್ ವಾಯ್ಡ್. ಓಕೆ, ಆಕ್ಟಾಹೆಡ್ರಲ್ ವಾಯ್ಡ್ ಅಂದರೆ ಎ ಪ್ಲಸ್. ಎ ಪ್ಲಸ್ ಅನ್ನೋದು ಕ್ಯಾಟಯನ್ ಆಕ್ಟಾಹೆಡ್ರಲ್ ವಾಯ್ಡ್ನ ಆಕ್ಯುಪೈ ಮಾಡ್ಕೊಂಡಿದೆ. ಹಾಗಾದರೆ ನಾವು ಎ ಪ್ಲಸ್ದು ನಾವು ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಫಾರ್ಮುಲಾ ಏನು ಇದಕ್ಕೆ? ಫಾರ್ಮುಲಾ ಇದೆ, ವಾಟ್ ಇಸ್ ದ ರೇಡಿಯಸ್ ರೇಷಿಯೋ ಫಾರ್ ಆಕ್ಟಾಹೆಡ್ರಲ್ ವಾಯ್ಡ್. ಲಿಮಿಟಿಂಗ್ ರೇಡಿಯಸ್ ರೇಷಿಯೋ ಆಫ್ ಆಕ್ಟಾಹೆಡ್ರಲ್ ವಾಯ್ಡು ನಾನು ಮೆನ್ಷನ್ ಮಾಡಿದ್ದೆ. ಏನಂತಂದರೆ ಆರ್ ರೇಡಿಯಸ್ ಆಫ್ ಅ ವಾಯ್ಡ್ to the radius of a sphere. Okay, radius of void to the radius of sphere is equal to 0.414. This is the radius ratio, limiting radius ratio for octahedral void. Okay, or radius of a void to the radius of a sphere. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ವಾಯ್ಡಲ್ಲಿ ಯಾವುದಿದೆ, ಎ ಪ್ಲಸ್. ಗೊತ್ತಾಯ್ತು ಹೇಗೆ ಅಂತ, ಎ ಪ್ಲಸ್ ಅನ್ನೋದು ವಾಯ್ಡಲ್ಲಿದೆ. ಹಾಗಾಗಿ ಆರ್ ವಾಯ್ಡ್, ರೇಡಿಯಸ್ ಆಫ್ ವಾಯ್ಡ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ 0.414 ಇಂಟು 250 ಯಾಕೆ ಬಂತು, ರೇಡಿಯಸ್ ಆಫ್ ಸ್ಪಿಯರ್ನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ರೇಡಿಯಸ್ ಸ್ಪಿಯರ್ ಅಂದರೆ ಯಾವುದು, ಎಕ್ಸ್ ಮೈನಸ್. ಆ್ಯನಯಾನ್ಸು ಲ್ಯಾಟಿಸ್ ಫಾರ್ಮೇಷನ್ ಇನ್ವಾಲ್ವ್ ಆದರೆ ಕ್ಯಾಟಯಾನ್ಸು ವಾಯ್ಡಲ್ಲಿ ಆಕ್ಯುಪೈ ಆಗುತ್ತೆ. ಓಕೆ, ಕೆಲವೊಂದು ಕೇಸಲ್ಲಿ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಹಾಗಾದರೆ ಎ ಪ್ಲಸ್ ಫೈಂಡ್ ಮಾಡಬೇಕು ಅಂದರೆ ವಾಯ್ಡ್ ಅದು 0.414 ಇಂಟು 250 ಎಷ್ಟು ಬರುತ್ತೆ, ದೆನ್ ಇಟ್ ಬಿಕಮ್ಸ್ 103.5. ಅಪ್ರಾಕ್ಸಿಮೇಟ್ಲಿ ಇಟ್ ಇಸ್ 104 ಪೈಕೋಮೀಟರ್. ವಾಟ್ ಇಸ್ ದ ರೈಟ್ ಆಪ್ಷನ್ ಯಾ? ರೈಟ್ ಆಪ್ಷನ್ ಪ್ಲೀಸ್. ಓಕೆ, ರೈಟ್ ಆಪ್ಷನ್ ಏನಿದೆ, ರೈಟ್ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ಎ. ಗೊತ್ತಾಯಿತು ಅನ್ಕೋತೀನಿ. ಕರೆಕ್ಟಾಗಿ ಒಂದ್ಸರಿ ನೋಡ್ಕೊಬಿಡಿ. ಓಕೆ, ಎಲ್ಲನೂ ಕೂಡ ಬರ್ಕೊಬಿಡಿ ಕಂಪ್ಲೀಟು. ಆಪ್ಷನ್ ಎ ರೈಟ್ ಆನ್ಸರ್ ಇದೆ. ಸೊ ಗೊತ್ತಾಗ್ತದೆ ಅನ್ಕೋತೀನಿ. ಆ್ಯನಯಾನು ಲ್ಯಾಟಿಸಲ್ಲಿ ನೋಡಿದ್ರೆ ಕ್ಯಾಟಯಾನು ವಾಯ್ಡನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ಆಕ್ಟಾಹೆಡ್ರಲ್ ವಾಯ್ಡ್ ಆಗಿ ತೊಗೊಂಡೆ 6 ಸ್ಪಿಯರ್ಸ್ ಕೊಟ್ಟಿದ್ದಾರೆ. 6 ಸ್ಪಿಯರ್ಸ್ ಜಾಯ್ನ್ ಆಯಿತು ಅಂದರೆ ಇಲ್ಲಿ ಬರೋದು ಆಕ್ಟಾಹೆಡ್ರಲ್ ವಾಯ್ಡ್. ಅರ್ಥ ಆಯಿತು ಅನ್ಕೋತೀನಿ ಕ್ಲೀನಾಗಿ. ಸೊ ಇಷ್ಟು ಕೂಡ ನೋಡಿ, ಗಮನ ಇಟ್ಟು ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಓಕೆ, ಇದೇ ರೀತಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಪ್ಲೀಸ್. ಓಕೆ, ಕನ್ಸಿಡರ್ ದ ಸ್ಟ್ರಕ್ಚರ್ ಆಫ್ CCl, cesium chloride
ಹೌ ಮೆನಿ CS plus ions occupy the second nearest neighbor locations of CS plus ions? ಇಲ್ಲಿ ಸೆಕೆಂಡ್ ನಿಯರೆಸ್ಟ್ ನೈಬರ್ ಲೊಕೇಶನ್ ಅಂತ ಕೊಟ್ಟಿದ್ದಾರೆ. ಆಗಲೇ ಪ್ರೀವಿಯಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ಫಸ್ಟ್ ಇಂಟ್ರೊಡಕ್ಷನಲ್ಲೇ. ನಿಯರೆಸ್ಟು, ಸೆಕೆಂಡ್ ನಿಯರೆಸ್ಟು, ಓಕೆ. ಅಂದರೆ ನಿಯರೆಸ್ಟ್ ಅಂದರೆ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ನೈಬರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ನಿಯರೆಸ್ಟ್ ನೈಬರ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಟು ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಕನ್ಫ್ಯೂಸ್ ಆಗಬೇಡಿ. ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್, ಸೆಕೆಂಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್, ಥರ್ಡ್ ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್ ಅಂತೂ ಮೆನ್ಷನ್ ಮಾಡ್ತಾರೆ. ಅಥವಾ ನೈಬರ್ ಆಟಮ್ಸ್, ಓಕೆ, ನಿಯರೆಸ್ಟ್ ನೈಬರ್ ಆಟಮ್ಸ್, ನಿಯರ್ ಟು ನಿಯರೆಸ್ಟ್ ನೈಬರ್ ಆಟಮ್ಸ್ ಅಂತ ಹೇಳ್ತಾರೆ. ಕನ್ಫ್ಯೂಸ್ ಆಗಬೇಡಿ ಮಾತ್ರ. ಓಕೆ, ಹಾಗಾದರೆ CCL ಅಂತ ಬಂದರೆ 8:8 ಕೋಆರ್ಡಿನೇಷನ್ ನಂಬರ್ ಇದೆ. ಕೋಆರ್ಡಿನೇಷನ್ ನಂಬರ್ ಎಷ್ಟು? 8. ಕೋಆರ್ಡಿನೇಷನ್ ನಂಬರ್ 8 ಇದ್ದರೆ ಯಾವ ಫಾರ್ಮೇಷನ್ ಬರುತ್ತದೋ ಕ್ಯೂಬಿಕ್ ಅಂದರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ಗೆ ಬರುತ್ತೆ. ಕೋಆರ್ಡಿನೇಷನ್ ನಂಬರ್ 8 ಇತ್ತು ಅಂತಂದರೆ, 6 ಇತ್ತು ಅಂದರೆ ಆಕ್ಟಾಹೈಡ್ರನ್ ಗೊತ್ತಿದೆ. ಓಕೆ, ಆ ರೀತಿ ಬಂದಾಗ 8 ಇದೆ ಅಂತಂದರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ಗೆ. ಹಾಗಾದರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ಗೆ ಫಸ್ಟ್ ಕೋಆರ್ಡಿನೇಷನ್ ನಂಬರ್ ಎಷ್ಟು? ಫಸ್ಟ್ ಕೋಆರ್ಡಿನೇಷನ್ ನಂಬರ್ ಇದೆ 8. ಓಕೆ, ಫಸ್ಟು ನೈಬರ್ಡ್ ಆಟಮ್ಸು ಇದೆ, ನಿಯರೆಸ್ಟ್ ನೈಬರ್ ಆಟಮ್ಸು. ಅದು ಬಿಟ್ಟರೆ ಸೆಕೆಂಡ್ ನಿಯರೆಸ್ಟ್ ಅಂದರೆ ಯಾವುದಿದೆ? ನೆಕ್ಸ್ಟ್ ಇರುವಂಥದ್ದು 6. ಓಕೆ, ಅದಾದಮೇಲೆ ಇರುವಂಥದ್ದು 12. ಇದು ನಿಯರೆಸ್ಟ್ ನೈಬರ್ ಆಟಮ್ಸ್. ಓಕೆ, ನಿಯರೆಸ್ಟ್ ನೈಬರ್, ಸೆಕೆಂಡ್ ನಿಯರೆಸ್ಟ್ ನೈಬರ್, ಥರ್ಡ್ ನಿಯರೆಸ್ಟ್ ನೈಬರ್ ಅಂತಲೂ ಹೇಳ್ತಾರೆ. ಅಥವಾ ನೋಡಿ ನೈಬರ್ ಆಟಮ್ಸ್, ನಿಯರೆಸ್ಟ್ ನೈಬರ್ ಆಟಮ್ಸ್, ನಿಯರ್ ಟು ನಿಯರೆಸ್ಟ್ ನೈಬರ್ ಆಟಮ್ಸ್ ಅಂತಲೂ ಮೆನ್ಷನ್ ಮಾಡ್ತಾರೆ. ಕನ್ಫ್ಯೂಸ್ ಮಾಡ್ಕೊಬಿಡಿ. ಹಾಗಾಗಿ ಇಲ್ಲಿ ಕೊಟ್ಟಿರೋದೇನೋ ಸೆಕೆಂಡ್ ನಿಯರೆಸ್ಟ್ ನೈಬರ್ ಲೊಕೇಶನ್ ಆಫ್ CS plus ion. ಅಲ್ಲಿ CS ಪ್ಲಸ್ ಕನ್ಸಿಡರ್ ಮಾಡಿಬಿಡಿ ನೀವು. CSCL ಅಂತಂದರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್. ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಅಂದರೆ ಸೆಕೆಂಡ್ ನಿಯರೆಸ್ಟ್ ನೈಬರ್ ಆಟಮ್ಸ್ ಎಷ್ಟು? 6 ಅಂತ ಗೊತ್ತಾಗುತ್ತೆ. ಹಾಗಾದರೆ ಆನ್ಸರ್ ಎಷ್ಟಿದೆ? ಆಪ್ಷನ್ ಪ್ಲೀಸ್. ವಾಟ್ ಇಸ್ ದ ರೈಟ್ ಆಪ್ಷನ್? ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ನಿಯರೆಸ್ಟ್ ಇದ್ದಿದೆ. ಓಕೆ, ಫಸ್ಟ್ ನಿಯರೆಸ್ಟ್ ಅಂತ ತಗೊಳ್ಳಿ, ಸೆಕೆಂಡ್ ನಿಯರೆಸ್ಟ್, ಥರ್ಡ್ ನಿಯರೆಸ್ಟ್ ಅಂತ ತಗೊಳ್ಳಿ. ಅಥವಾ ನೈಬರ್ ಆಟಮ್ಸ್, ನಿಯರೆಸ್ಟ್ ನೈಬರ್, ನಿಯರ್ ಟು ನಿಯರೆಸ್ಟ್ ನೈಬರ್ ಅಂತಲೂ ಹೇಳ್ತಾರೆ. ಕನ್ಫ್ಯೂಸ್ ಆಗಬೇಡಿ. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಓಕೆ, ಇದೇ ರೀತಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಅಟ್ ಆರ್ಡಿನರಿ ಪ್ರೆಷರ್ NaCl ಕ್ರಿಸ್ಟಲ್ ಹ್ಯಾಸ್ ಕೋಆರ್ಡಿನೇಷನ್ ನಂಬರ್ 6:6 ರೇಷಿಯೋ. ಓಕೆ, ಕೋಆರ್ಡಿನೇಷನ್ ನಂಬರ್ ಎಷ್ಟಿದೆ? 6:6 ಇದೆ ಒಂದು ಆರ್ಡಿನರಿ ಪ್ರೆಷರ್ಲಿ. ಯಾವಾಗ ಇಫ್ ಹೈ ಪ್ರೆಷರ್ ಇಸ್ ಅಪ್ಲೈಡ್ ಅಪಾನ್ ಇಟ್ ದ ಕೋಆರ್ಡಿನೇಷನ್ ನಂಬರ್ ಚೇಂಜಸ್ ಟು. When we apply the high pressure, the coordination number changes to. What will be the coordination number changes? Okay, when we apply the pressure, ಒಂದು ಪ್ರೆಷರ್ನ ಹೈ ಪ್ರೆಷರ್ನ ಅಪ್ಲೈ ಮಾಡಿದ್ರೆ ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ? ಓಕೆ, ಏನಾಗುತ್ತೆ ಅಂದರೆ ನೋಡಿ 6:6 ಕೋಆರ್ಡಿನೇಷನ್ ನಂಬರ್ ಇದೆ. ಪ್ರೆಷರ್ನ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಆಟಮ್ಸ್ ಮಾಲಿಕ್ಯೂಲ್ಸ್ ಅಂತ ಏನಿದೆ ಅದೆಲ್ಲ ಹತ್ತಿರ ಬರ್ತಾ ಇದೆ ಅಂತ ಅರ್ಥ. ಹಾಗೆ ಕೋಆರ್ಡಿನೇಷನ್ ನಂಬರ್ ಏನಾಗುತ್ತೆ? ಕೋಆರ್ಡಿನೇಷನ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಯಾಕಂದರೆ 6 ಕೋಆರ್ಡಿನೇಷನ್ ನಂಬರ್ ಇದೆ, ಇನ್ನೂ ಪ್ರೆಷರ್ನ ಅಪ್ಲೈ ಮಾಡ್ತೀನಿ. ನಿಯರೆಸ್ಟ್ ಸೆಕೆಂಡ್ ನಿಯರೆಸ್ಟ್ ಇದ್ದಿದ್ದು ಅಂದ್ಕೊಳ್ಳಿ, ಅವೆಲ್ಲ ಕೂಡ ಹತ್ತಿರ ಬಂತು. ಹಾಗಾದರೆ ಏನಾಗುತ್ತೆ? 6:6 ಇದ್ದು 8:8 ಆಗ್ಬೋದು. ಓಕೆ, ಇನ್ನೂ ಜಾಸ್ತಿ ಆಗ್ಬೋದು. ಹಾಗಾಗಿ ಇಲ್ಲಿ ಕೊಟ್ಟಿರೋ ಆಪ್ಷನ್ ಇನ್ನು 4:4 ಕೊಟ್ಟಿದ್ದಾರೆ. ಡಿಕ್ರೀಸ್ ಆಗುತ್ತಾ? ಡಿಕ್ರೀಸ್ ಆಗಲ್ಲ. ಓಕೆ, ಪ್ರೆಷರ್ ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಪ್ರೆಷರ್ನ ಅಪ್ಲೈ ಮಾಡ್ತಿದ್ದೀವಿ, ಆಟಮ್ಸ್ ಎಲ್ಲ ಹತ್ತಿರ ಬರ್ತಾ ಇದೆ ಇನ್ನೂ ಕೂಡ. ಹಾಗಾಗಿ 60:60 ಇರೋದು 4:4 ಆಗಲ್ಲ, ಬಟ್ 8:8 ಕೊಟ್ಟಿದ್ದಾರೆ. ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಕೋಆರ್ಡಿನೇಷನ್ ನಂಬರು. ಆಗ 8:8 ಪ್ರೆಷರ್ನ ಜಾಸ್ತಿ ಅಪ್ಲೈ ಮಾಡ್ತಾ ಆಟಮ್ಸ್ ಎಲ್ಲ ತುಂಬ ಡಿಸ್ಟೆನ್ಸ್, ನಿಯರ್ ಡಿಸ್ಟೆನ್ಸ್ ಬರುತ್ತೆ. ನಿಯರ್ ಡಿಸ್ಟೆನ್ಸ್ ಬಂದಾಗ ಆ ಕೋಆರ್ಡಿನೇಷನ್ ನಂಬರ್ ಚೇಂಜ್ ಆಗುತ್ತೆ. ಓಕೆ, ಅಂದರೆ 8:8. ಇನ್ನೆಲ್ಲ ಮಿಕ್ಸ್ಡ್ ಫ್ರಾಕ್ಷನ್ ಇದೆ. 6:8, 8:6 ಅಂತ ಇದೆ. ಬಟ್ NaClದು ರೇಷಿಯೋ ಏನು? 6:6 ಅಂದರೆ ಇದೇ ರೇಷಿಯೋದಲ್ಲಿ ಸೇಮ್ ರೇಷಿಯೋ ಇರಬೇಕು. ಅಂದರೆ 8:8. ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ ಈಸ್ ಆಪ್ಷನ್ B. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. 8:8. ಅರ್ಥ ಆಯಿತು ಅನ್ಕೋತೀನಿ. ಓಕೆ, ಇದೇ ರೀತಿಗ ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ. ಓಕೆ, ನೋಡಿ, ದಿಸ್ ವಿಲ್ ಬಿ ಬೇಸ್ಡ್ ಆನ್ ದ ಕ್ರಿಸ್ಟಲ್ ಡೆನ್ಸಿಟಿ ಪ್ರಾಬ್ಲಮ್ಸ್. ಕ್ರಿಸ್ಟಲ್ ಡೆನ್ಸಿಟಿ ಆಫ್ ಕ್ರಿಸ್ಟಲ್ನ ಫೈಂಡ್ ಔಟ್ ಮಾಡೋಕ್ಕೆ ನಿಮಗೆ ಥಿಯರಿ ಎಕ್ಸಾಮ್ಗೆ 2 ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಬರುತ್ತೆ. ಆ್ಯಂಡ್ ಆಲ್ಸೋ ನೀಟ್ ಎಕ್ಸಾಮಲ್ಲಿ JEE ಎಕ್ಸಾಮಲ್ಲಿ ಕ್ರಿಸ್ಟಲ್ ಡೆನ್ಸಿಟಿ ಮೇಲೆ ಪ್ರಾಬ್ಲಮ್ಸ್ನ ಕೇಳಿದ್ದಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ತುಂಬ ಸರಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬಂದಿದೆ ಕ್ರಿಸ್ಟಲ್ ಡೆನ್ಸಿಟಿ ಮೇಲೆ. ಹಾಗೆ ನೋಡೋಣ ಅಂದ್ಬಿಟ್ಟು. ಕ್ರಿಸ್ಟಲ್ ಡೆನ್ಸಿಟಿ ಫಾರ್ಮುಲಾ ಏನು? ಡೆನ್ಸಿಟಿ ಆಫ್ ಕ್ರಿಸ್ಟಲ್ ರೋ ಇಸ್ ಈಕ್ವಲ್ ಟು Z ಅಂದರೆ ನಂಬರ್ ಆಫ್ ಆಟಮ್ಸ್ ಇಂಟು ಮಾಲಿಕ್ಯುಲರ್ ಮಾಸ್ ಅಥವಾ ಅಟಾಮಿಕ್ ಮಾಸ್ ಡಿವೈಡ್ ಬೈ A³ ಇಂಟು Na. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ಡೆನ್ಸಿಟಿ ಆಫ್ ಕ್ರಿಸ್ಟಲ್. Z ಅಂದ್ರೇನು? ನಂಬರ್ ಆಫ್ ಆಟಮ್ಸ್. ಅಂದರೆ SCC BCC FCC ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅದನ್ನು ಫೈಂಡ್ ಔಟ್ ಮಾಡ್ತೀವಿ. M ಇಸ್ ಮೋಲರ್ ಮಾಸ್ ಅಥವಾ ಅಟಾಮಿಕ್ ಮಾಸ್ ಅಂತ ತಗೋತೀವಿ. A ಅಂದರೆ ಎಡ್ಜ್ ಲೆಂತ್, Na ಅಂದರೆ ಅವಗಾಡ್ರೋ ನಂಬರ್. ಅರ್ಥ ಆಯ್ತಾ? ಇಲ್ಲಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದೇನು? ಫೆರಸ್ ಆಕ್ಸೈಡ್ ಹ್ಯಾಸ್ ಅ ಕ್ಯೂಬಿಕ್ ಸ್ಟ್ರಕ್ಚರ್. ದ ಲೆಂತ್ ಆಫ್ ಎಡ್ಜ್ ಆಫ್ ಯೂನಿಟ್ ಸೆಲ್ ಇಸ್ 5 ಆಂಗ್ಸ್ಟ್ರಾಮ್. ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಎಡ್ಜ್ ಲೆಂತ್ ಏನಿದೆ? 5 ಆಂಗ್ಸ್ಟ್ರಾಮ್ ಇದೆ. ಓಕೆ, 5 ಆಂಗ್ಸ್ಟ್ರಾಮ್. ಆ್ಯಂಡ್ ದ ಡೆನ್ಸಿಟಿ ಆಫ್ ಆಕ್ಸೈಡ್ ಇಸ್ 4 ಗ್ರಾಮ್ per cm cube. ಡೆನ್ಸಿಟಿ ಆಫ್ ಆಕ್ಸೈಡ್ ಎಷ್ಟಿದೆ? ರೋ
4 ಗ್ರಾಮ್ ಪರ್ cm3. ಡೆನ್ಸಿಟಿನ ಯಾವತ್ತು ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲೇ ಎಕ್ಸ್ಪ್ರೆಸ್ ಮಾಡಿ. ಎಕ್ಸಾಂಪಲ್ ಕೇಳಿದಾಗಲೂ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲೇ ಇಡಿ. ಓಕೆ, ಹೀಗಿದ್ದಾಗ ದ ನಂಬರ್ ಆಫ್ Fe2 ಪ್ಲಸ್ ಆ್ಯಂಡ್ O2 ಮೈನಸ್ ಅಯಾನ್ಸ್ ಪ್ರೆಸೆಂಟ್ ಇನ್ ಈಚ್ ಯೂನಿಟ್ ಸೆಲ್. ಒಂದು ಯೂನಿಟ್ ಸೆಲ್ಲಲ್ಲಿ Fe2 ಪ್ಲಸ್ ಮತ್ತು O2 ಮೈನಸ್ ಅಯಾನ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆಟಮ್ಸ್, ನಂಬರ್ ಆಫ್ ಆಟಮ್ಸ್. ಝಡ್ನ ಫೈಂಡ್ ಔಟ್ ಮಾಡಬೇಕು. ಝಡ್ನ ಫೈಂಡ್ ಔಟ್ ಮಾಡಿದ್ರೆ Fe2 ಪ್ಲಸ್ O2 ಮೈನಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಸಿಂಪಲ್. ಹಾಗಾದರೆ ಝಡ್ನ ಫೈಂಡ್ ಔಟ್ ಮಾಡೋಕ್ಕೆ ಝಡ್ನ ರಿಯರೇಂಜ್ ಮಾಡಬೇಕು ಅಂದರೆ ಆಲ್ಟರ್ ಮಾಡ್ತೀನಿ. ಎ ಕ್ಯೂಬ್ ಮತ್ತು ಎನ್ ಎ ಅನ್ನೋದು ಡಿನಾಮಿನೇಟರ್ಗೆ ಹೋಗುತ್ತೆ. ರೋ ಅಂದ್ರೇನು 4 ಕೊಟ್ಟಿದ್ದಾರೆ, ಇಂಟು ಎ ಅಂದ್ರೇನು 5, ಆಂಗ್ಸ್ಟ್ರೋಮ್ ಅಂದರೆ 10⁻⁻8 ಸೆಂಟಿಮೀಟರ್. ಓಕೆ, ಆಂಗ್ಸ್ಟ್ರೋಮ್ ಸೆಂಟಿಮೀಟರ್ ಇಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಸೆಂಟಿಮೀಟರ್ಲಿದೆ, ಹಾಗಾಗಿ -8 ಸೆಂಟಿಮೀಟರ್ ಅಂತ ಆಗುತ್ತೆ. ಮೀಟರ್ ಕೊಟ್ಟರೆ -10 ಮೀಟರ್ ಅಂತ ಆಗುತ್ತೆ. ಆ್ಯಂಡ್ ಎಮ್ ಅಂದರೆ ಎಷ್ಟು ಕೊಡಿ, ಸಾರಿ ಎನ್ ಎ ಅಂದರೆ ಎಷ್ಟಿದೆ? ಸೊ ಎನ್ ಎ ಅಂದರೆ ಇಲ್ಲಿ ಬರಿತೀನಿ 6.022 × 10⁻23. ಅರ್ಥ ಆಯ್ತು ಹೇಗೆ ಅಂತ? ಓಕೆ, ಗೊತ್ತಾಗಿದೆ ಅನ್ಕೋತೀನಿ. ಫಾರ್ಮಲ್ ನೋಟ್ ಮಾಡ್ಕೊಳ್ಳಿ. ಓಕೆ, ಫಾರ್ಮಲ್ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ಇನ್ನೇನಿದೆ? ಝಡ್ ಗೊತ್ತಿಲ್ಲ ನಮಗೆ. ಎಮ್ ಏನು ಕೊಟ್ಟಿದ್ದಾರೆ? ಮೋಲಾರ್ ಮಾಸ್ ಆಫ್ FeO ಫೆರಸ್ ಆಕ್ಸೈಡ್ ಅಂದರೆ FeO ಅಂತ ಬರುತ್ತೆ ಅಂದ್ಕೊಳ್ಳಿ. 56 ಪ್ಲಸ್ 12 16 ಏನಿದೆ, 56 ಪ್ಲಸ್ 16 ಬರುತ್ತೆ ಅಂದರೆ ಇಟ್ ಬಿಕಮ್ಸ್ 72. ಓಕೆ, 72 ಅನ್ನೋದು ಮೋಲಾರ್ ಮಾಸ್ ಬರುತ್ತೆ ಆಫ್ FeO ಫೆರಸ್ ಆಕ್ಸೈಡ್. FeO ಅಂತ ಇದೆ, ಅದರದ್ದು ಮೋಲಾರ್ ಮಾಸ್ ಎಷ್ಟಿದೆ? 72. ದೆನ್ ಇಷ್ಟನ್ನು ಡಿವೈಡ್ ಮಾಡಿ ಕಂಪ್ಲೀಟು. 4 × 5 × 5 × 5 ಅಂದರೆ 5 ಕ್ಯೂಬ್ ಅಂತ ಇದೆ. ಸೊ ಇಂಟು 6.022. ಓಕೆ, ಇಷ್ಟನ್ನು ನೀವು ಕಂಪ್ಲೀಟು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ದೆನ್ ಗೆಟ್ 41.89 ಇಂಟು 10⁻⁸ ಇಂಟು 3 ಅಂತಿದೆ, -24 ಬರುತ್ತೆ. -24 + 23 -1 ಆಗುತ್ತೆ. 10⁻⁻1 ಆಗುತ್ತೆ. ದೆನ್ -1 ಪಾಯಿಂಟ್ ಇಲ್ಲದೆ ಶಿಫ್ಟ್ ಮಾಡ್ತೀನಿ. ದೆನ್ ಇಟ್ ಬಿಕಮ್ಸ್ 4.1 ಅಂತ ಬರುತ್ತೆ. 4.1 ಇಸ್ ಅಪ್ರಾಕ್ಸಿಮೇಟ್ಲಿ 4. ಗೊತ್ತಾಯ್ತು ಹೇಗೆ ಅಂತ? ಸೊ ಡಿವೈಡ್ ಮಾಡಿ. ಇದನ್ನು ಡಿವೈಡ್ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ, ಈಗ ಇಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾಗುತ್ತೆ ಇನ್ನೂ ಕೂಡ. ಹಾಗೆ ನೀವು ಡಿವೈಡ್ ಮಾಡ್ಕೋಬೇಕು ಕಂಪ್ಲೀಟು. 4.1 ಅಪ್ರಾಕ್ಸಿಮೇಟ್ಲಿ 4. ಓಕೆ, 4 ಅಂತಂದರೆ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ? Fe2 ಪ್ಲಸ್ಸು 4 ಇದೆ ಆ್ಯಂಡ್ O ಮೈನಸ್ಸು ಕೂಡ 4 ಇದೆ ಅಂತ ಅರ್ಥ. ಓಕೆ, ಈಕ್ವಲ್ ರೇಷಿಯೋದಲ್ಲಿದೆ. ಇಲ್ಲಿ ಕೂಡ 1:1 ರೇಷಿಯೋ ಇದೆ. ಹಾಗಾಗಿ ನಂಬರ್ ಆಫ್ Fe2 ಪ್ಲಸ್ ಅಯಾನ್ಸು 4 ಇದೆ, O2 ಮೈನಸ್ ಅಯಾನ್ಸು ಕೂಡ 4 ಇದೆ ಅಂತ ಅರ್ಥ. ಆರ್ ವಾಟ್ ಇಸ್ ದ ರೈಟ್ ಆಪ್ಷನ್? ರೈಟ್ ಆಪ್ಷನ್ ಪ್ಲೀಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಹೇಗೆ ಅಂತ? ಸೊ ಅರ್ಥ ಆಯಿತು ಅನ್ಕೋತೀನಿ. ಅದೇ ರೀತಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಡಿಸ್ಕಸ್ ಮಾಡೋಣ. ಇದೇ ಡೆನ್ಸಿಟಿ ಮೇಲೆ ಪ್ರಾಬ್ಲಮ್ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪ್ರಾಬ್ಲಮ್ ಪ್ಲೀಸ್. ಎ ಎಲಿಮೆಂಟ್ ಹ್ಯಾಸ್ ಎ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸೆಲ್ structure with a cell edge of 288 picometer. The density of element is 7.2. How many atoms are present in 208 gram of element? 208 ಗ್ರಾಮ್ ಅಲ್ಲಿ ಎಷ್ಟು ಆಟಮ್ಸ್ ಇದೆ ಫೈಂಡ್ ಔಟ್ ಮಾಡಕ್ಕೆ ಕೊಟ್ಟಿದ್ದಾರೆ. ಸೊ ಬಿಫೋರ್ ದಟ್ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. BCC ಸ್ಟ್ರಕ್ಚರ್ ಗೊತ್ತಿದೆ. ಓಕೆ, BCC ಸ್ಟ್ರಕ್ಚರ್ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ? ನಂಬರ್ ಆಫ್ ಆಟಮ್ಸು BCC ಅಂದರೆ 2 ಇರುತ್ತೆ. ಇಲ್ಲಿ ಡಾಟಾ ಏನು ಕೊಟ್ಟಿದ್ದಾರೆ? ಡಾಟಾ ಕೊಟ್ಟಿದ್ದಾರೆ ರೋ ಎಷ್ಟು ಕೊಟ್ಟಿದ್ದಾರೆ? 7.2 ಅಂದರೆ ಡೆನ್ಸಿಟಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನೇನು ಕೊಟ್ಟಿದ್ದಾರೆ? ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಎ ಕೊಟ್ಟಿದ್ದಾರೆ, ದಟ್ ಇಸ್ 288 ಪೈಕೋಮೀಟರ್ ಕೊಟ್ಟಿದ್ದಾರೆ. ಹಾಗಾದರೆ 208 ಗ್ರಾಮಲ್ಲಿ ಎಷ್ಟು ಆಟಮ್ಸ್ ಇದೆ ಫೈಂಡ್ ಔಟ್ ಮಾಡಬೇಕು ಅಂದರೆ ಆ್ಯಕ್ಚುಯಲ್ ವೇಟ್ ಎಷ್ಟಿದೆ. ಈಗ ಇಲ್ಲಿ ಕೊಟ್ಟಂಥ ಡಾಟಾಗೆ ಆ್ಯಕ್ಚುಯಲ್ ವೇಟ್ ಎಷ್ಟು ಸಾಲಿಡ್ದು ಅಂತ ಫಸ್ಟು ಫೈಂಡ್ ಔಟ್ ಮಾಡಬೇಕು. ದಟ್ ಮೀನ್ಸ್ ಎಮ್ನ ಫೈಂಡ್ ಔಟ್ ಮಾಡಬೇಕು. ಅಂದರೆ ಮಾಸ್, ಅಟಾಮಿಕ್ ಮಾಸ್ ಅಂತ ಎಲಿಮೆಂಟ್ ಅಂತ ಕೊಟ್ಟರೆ ಅಟಾಮಿಕ್ ಮಾಸ್ ಬರುತ್ತೆ. ಸೊ ಅಟಾಮಿಕ್ ಮಾಸ್ನ ಫಸ್ಟು ಫೈಂಡ್ ಔಟ್ ಮಾಡೋಣ. ಫಾರ್ಮುಲಾ ರಿಯರೇಂಜ್ ಮಾಡ್ಕೊಳ್ಳಿ, ಗೊತ್ತಾಗಿದೆ ನಿಮಗೆ. ಮಾಸ್ ಅಂತಂದರೆ ರೋ ಅಂತ ಫಸ್ಟ್ ಬರುತ್ತೆ. ರೋ ಅಂದರೆ 7.2 ಇಂಟು ಎ ಕ್ಯೂಬ್ ಅಂದರೆ ಏನಿದೆ? ಎ ಕ್ಯೂಬ್ ಅಂದರೆ ಎ ಅಂದರೆ 288 ಇಂಟು 10⁻⁻⁴ ಪೈಕೋಮೀಟರ್ ಅಂತದೆ. ಇಲ್ಲೇನಿದೆ? ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತಿದೆ. ಸೆಂಟಿಮೀಟರ್ ಅಂದರೆ 10⁻⁻10 ಸೆಂಟಿಮೀಟರ್. ಓಕೆ, ಹೋಲ್ ಕ್ಯೂಬ್ ಇಂಟು 6.022 ಇಂಟು 10⁻23 ಡಿವೈಡ್ ಬೈ ಝಡ್ ಏನಿದೆ? ಝಡ್ ಅಂದರೆ 2. ಓಕೆ, ಸೊ ಎಷ್ಟು ಬರುತ್ತೆ? 7.2 ಇಂಟು 288 ಕ್ಯೂಬ್ ಮಾಡಿ ಇಂಟು 6.022 ಅಷ್ಟನ್ನು ಮಲ್ಟಿಪ್ಲೈ ಮಾಡಿ ದೆನ್ ಡಿವೈಡೆಡ್ ಬೈ 2 ಇಂದ ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ 51.7 ಗ್ರಾಮ್. ಓಕೆ, 51.7 ಗ್ರಾಮ್ ಬರುತ್ತೆ. ಅರ್ಥ ಆಯ್ತಾ? ಸೊ ಈಗ ಇಷ್ಟು ಗ್ರಾಮು ಈ ಡಾಟಾಗೆ ಆಯಿತು. ಓಕೆ, ಹಾಗಾದರೆ 51.1 ಗ್ರಾಮಲ್ಲಿ ಎಷ್ಟು ಆಟಮ್ಸ್ ಇದೆ? 6.022 10⁻23 ಅಷ್ಟು ಆಟಮ್ಸ್ ಇದೆ. ಇದು 1 ಮೋಲ್ ಅಂತ ಅರ್ಥ. ಇಲ್ಲಿ ಕೊಟ್ಟಿರೋಂಥ ಡಾಟಾಗೆ ದಿಸ್ ಇಸ್ 1 ಮೋಲ್. 1 ಮೋಲ್ ಇಸ್ ಈಕ್ವಲ್ ಟು ದಿಸ್ ನಂಬರ್ ಆಫ್ ಆಟಮ್ಸ್. ಹಾಗಾದರೆ 208 ಗ್ರಾಮಲ್ಲಿ ಎಷ್ಟು ಆಟಮ್ಸ್ ಇದೆ? ದೆನ್ ಇಟ್ ವಿಲ್ ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ 6.022 ಇಂಟು 10⁻23 ಇಂಟು 208 ಡಿವೈಡ್ ಬೈ 51.7 ಅಂತ ತಗೋತೀನಿ. ಓಕೆ, 51.7. ಸೊ ಅಷ್ಟನ್ನು ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ ಆಸ್ 24.16 10⁻
23 ಆಟಮ್ಸ್. ಸೊ ಈ ರೀತಿ ಬರುತ್ತೆ. ಗೊತ್ತಾಯ್ತು ಹೇಗೆ ಅಂತ? ಸೊ 208 ಗ್ರಾಮಲ್ಲಿ ಎಷ್ಟು ಆಟಮ್ಸ್ ಇದೆ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಆ್ಯಕ್ಚುಯಲ್ ವೇಟ್ ಎಷ್ಟು, ಈ ಒಂದು ಡಾಟಾಗೆ ಆ್ಯಕ್ಚುಯಲ್ ವೇಟ್ ಎಷ್ಟಿದೆ ಅದನ್ನು ಫೈಂಡ್ ಔಟ್ ಮಾಡ್ಕೊಂಡ್ರೆ ಇಷ್ಟು ಗ್ರಾಮಲ್ಲಿ ಎಷ್ಟು ಆಟಮ್ಸ್ ಇದೆ ಫೈಂಡ್ ಔಟ್ ಮಾಡ್ಬೋದು. ದಿಸ್ ಇಸ್ 1 ಮೋಲ್ ಅಂತ ಆಗುತ್ತೆ. ಇಷ್ಟು ವೇಟ್ ಇದೆ, ದಿಸ್ ಇಸ್ 1 ಮೋಲ್. 1 ಮೋಲ್ ಇಸ್ ಈಕ್ವಲ್ ಟು ದಿಸ್ ನಂಬರ್ ಆಫ್ ಆಟಮ್ಸ್. ಅರ್ಥ ಆಯ್ತಾ? ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯಿತು ಅನ್ಕೋತೀನಿ. ಸೊ ತುಂಬ ಫಾಸ್ಟಾಗಿ ಹೋಗಬೇಕು, ಫಾಸ್ಟಾಗಿ ಮೂವ್ ಆಗಬೇಕು. ಯಾಕೆಂದರೆ ಪ್ರಾಬ್ಲಮ್ಸ್ಗಳು ಈ ಥರ ಕೊಟ್ಟಾಗ ನೀವು 1 ಮಿನಿಟ್ 2 ಮಿನಿಟ್ ಅಂತ ತೊಗೊಂಡು, ಅಂದರೆ 2 ಮಿನಿಟ್ಸ್ ಮೇಲೆ ತೊಗೊಂಡು ಮಾಡೋಕ್ಕಾಗಲ್ಲ. ವಿತಿನ್ 1 ಮಿನಿಟಲ್ಲಿ ಬೇಗ ಸಾಲ್ವ್ ಮಾಡಬೇಕಾಗುತ್ತೆ. ಹಾಗಾಗಿ ಫಾಸ್ಟಾಗಿ ನೋಡ್ಕೊಬಿಡಿ ಕ್ಲೀನಾಗಿ. ಸೊ ಡೈರೆಕ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್, ಡೈರೆಕ್ಟಾಗಿ ಸೊಲ್ಯೂಷನ್ ಬೇಗ ಬರ್ಬಿರ್ಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣ ಇದೇ ರೀತಿ ಡೆನ್ಸಿಟಿ ಮೇಲೆ. Okay, a metal of a density 7.5 into 10 raised to 3 kg per meter cube has an FCC crystal structure with a lattice parameter A is equal to 400 picometer. Edge length 400 picometer ಕೊಟ್ಟಿದ್ದಾರೆ, density 7.5 into 10 raised to 3 ಕೊಟ್ಟಿದ್ದಾರೆ. Calculate the number of unit cell present in 0.015 kg of the metal. 0.015 kg ಲಿ ನಂಬರ್ ಆಫ್ ಯೂನಿಟ್ ಸೆಲ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಂಬರ್ ಆಫ್ ಆಟಮ್ಸ್ನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಆಟಮ್ಸ್ ಹೇಗೆಂತ ಗೊತ್ತಾಗುತ್ತೆ. FCC ಗೊತ್ತಿದೆ, ಬಟ್ ನಂಬರ್ ಆಫ್ ಆಟಮ್ಸ್ನ ಬೇರೆ ರೀತಿ ಫೈಂಡ್ ಔಟ್ ಮಾಡ್ತೀವಿ. ಹೇಗೆಂತ ಗೊತ್ತಾಗುತ್ತಾ? ಸೊ ಈಗ kg ಅವರು ಗಿವನ್ ಮಾಸ್ ಕೊಟ್ಟಿದ್ದಾರೆ ಕೆ ಜಿ ಅಂದ್ಬಿಟ್ಟು. ಹಾಗಾದ್ರೆ ಫಸ್ಟ್ ನಾವು ಈ ಒಂದು ರೇಷಿಯೋ, ಈ ಒಂದು ಡಾಟಾಗೆ ಎಷ್ಟು ವೇಟ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೇಮ್ ಅದೇ ಫಾರ್ಮುಲಾ, ಮಾಸ್ನ ತಗೊಳ್ಳಿ. ಓಕೆ, ಫಸ್ಟು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿಸಿ ಗೊತ್ತಿದೆ ಹೇಗೆ ಅಂತ. ಮಾಸ್ನ ತೊಗೊಂಡ್ರೆ ಡೆನ್ಸಿಟಿನಿದೆ 7.5 ಇಂಟು 10 raised to 3. ಎಡ್ಜ್ ಲೆಂತ್ ಎಷ್ಟಿದೆ 400 ಪೈಕೋಮೀಟರ್, ಅಂದರೆ 10 raised to -12 ಪೈಕೋಮೀಟರ್. ಯಾಕೆ ತೊಗೊಂಡಿದ್ದೀನಿ -12 ಅಂತ? ಅಲ್ಲಿ ಮೀಟ್ರಲ್ಲಿ ಕೊಟ್ಟಿದ್ದಾರೆ, ಡೆನ್ಸಿಟಿ ಮೀಟರ್ ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿ -12 ಮೀಟರ್ ತೊಗೋತೀನಿ. ಇಂಟು 6.022 ಇಂಟು 10 raised to 23 ಡಿವೈಡೆಡ್ ಬೈ ಝಡ್ ಎಷ್ಟಿದೆ, FCC ಅಂದರೆ 4 ಇದೆ. ಓಕೆ, ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ದೆನ್ ವಿ ಗಾಟ್ ದ ಆನ್ಸರ್ ಆಸ್ 0.072 kg. ಓಕೆ, ಇಲ್ಲಿ ಪಾಯಿಂಟ್ ಬರುತ್ತೆ -12 36 ಬರುತ್ತೆ. 36 ಅಂದರೆ 33 ಆಗುತ್ತೆ. 33 - 23 10 ಬರುತ್ತೆ. 10 raised to -10 ಬರುತ್ತೆ. ಅದು ಶಿಫ್ಟ್ ಮಾಡಿದ್ರೆ ಕಂಪ್ಲೀಟು 0.072 ಅಂತ ವ್ಯಾಲ್ಯೂ ಬರುತ್ತೆ ನಮಗೆ ಆ್ಯಕ್ಚುಲಿ. ಈಗ 0.072 kg, ಅಲ್ಲಿ ಕೊಟ್ಟಿರೋದೆಷ್ಟು 0.015 kg. ಹಾಗಾದರೆ 0.072 kgಗೆ ಆಟಮ್ಸ್ ಎಷ್ಟು 6.022 10 raised to 23 ನಂಬರ್ ಆಫ್ ಆಟಮ್ಸ್. ದಿಸ್ ಇಸ್ 1 ಮೋಲ್. ಅಲ್ಲಿ ಕೊಟ್ಟಿರೋದೇನು 0.015 kgಗೆ ಎಷ್ಟು 6.022 ಇಂಟು 10 raised to 23 ಇಂಟು 0.015. ಓಕೆ, 0.015 ಡಿವೈಡ್ ಬೈ 0.072. ಓಕೆ, ಇಷ್ಟನ್ನು ಮಲ್ಟಿಪ್ಲೈ ಮಾಡಿ ದೆನ್ ಡಿವೈಡ್ ಮಾಡಿದ್ರೆ ದೆನ್ ವಿ ಗಾಟ್ ದ ಆನ್ಸರ್ ಆಸ್ 1.2545. ದಿಸ್ ಇಸ್ ದ ನಂಬರ್ ಆಫ್ ಆಟಮ್ಸ್. ನಂಬರ್ ಆಫ್ ಆಟಮ್ಸ್ ಎಷ್ಟು 1.2545 ನಂಬರ್ ಆಫ್ ಆಟಮ್ಸ್ ಇದೆ. ಹಾಗಾದ್ರೆ ಫೈಂಡ್ ಮಾಡೋಕೆ ಕೇಳಿರೋದನ್ನು ನಂಬರ್ ಆಫ್ ಯೂನಿಟ್ ಸೆಲ್. ನಂಬರ್ ಆಫ್ ಆಟಮ್ಸ್ ಅಂದರೆ ಇಷ್ಟು ಎನಫ್ ನಮಗೆ. ಬಟ್ ನಂಬರ್ ಆಫ್ ಯೂನಿಟ್ ಸೆಲ್ ಅಂದರೆ FCC ಅಂದ್ರೇನು 4 ಆಟಮ್ಸ್. ಓಕೆ, 4 ಆಟಮ್ಸ್ ಪರ್ 1 ಯೂನಿಟ್ ಸೆಲ್. ಗೊತ್ತಿದೆಯಲ್ಲ ಕರೆಕ್ಟಾಗಿ? 4 ಆಟಮ್ಸ್ ಪರ್ 1 ಯೂನಿಟ್ ಸೆಲ್. ಇಲ್ಲ ಎಷ್ಟು ಆಟಮ್ಸ್ ಇದೆ 2545 ಆಟಮ್ಸ್ ಪರ್ ಎಷ್ಟು ಯೂನಿಟ್ ಸೆಲ್ಗೆ ಅದು. ಓಕೆ, ಎಷ್ಟು ಯೂನಿಟ್ ಸೆಲ್ ಅಂತ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡೋಣ. ಲೆಟ್ ಇಟ್ ಬಿ ಎಕ್ಸ್. ಗೊತ್ತಿಲ್ಲ ನಮಗೆ. 1.2545 ಎಷ್ಟು ಯೂನಿಟ್ ಸೆಲ್ ಇದೆ? 4 ಆಟಮ್ಸು 1 ಯೂನಿಟ್ ಸೆಲ್ ಆದರೆ FCCಲಿ 1.254 ಆಟಮ್ಸು ಎಷ್ಟು ಯೂನಿಟ್ ಸೆಲ್ಸ್ ಇರುತ್ತೆ? ಆದರೆ ಎಕ್ಸ್ ಅಂದರೆ 1.25. ಓಕೆ, 1.2545 ಡಿವೈಡೆಡ್ ಬೈ 4. 1.2545 ಡಿವೈಡೆಡ್ ಬೈ 4 ಅಂತ ಬಂದರೆ ದೆನ್ ವಿ ಗೆಟ್ 3.12 10 raised to 22. ಓಕೆ, ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ಸ್ ಪ್ಲೀಸ್. Option C is the right answer. 3.125 10 raised to 22 number of unit cell present in this weight of, okay, unit cell. This weight of element ಒಂದು ಮೆಟಲಲ್ಲಿ ಇಷ್ಟು ಯೂನಿಟ್ ಸೆಲ್ ಇರುತ್ತೆ, ಯಾವುದೋ ಅಷ್ಟು ವೇಟಲ್ಲಿ ಅಂತ ಹೇಳ್ಬೋದು. ಅರ್ಥ ಆಯ್ತು ಹೇಗೆ ಅಂತ? ಸೊ ಇಷ್ಟು ನೋಟ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಗೊತ್ತಾಯಿತು ಅನ್ಕೋತೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಕಂಪ್ಲೀಟ್ ನೋಟ್ ಮಾಡ್ಕೊಬಿಡಿ. ವೇಟ್ಗೆ ಫಸ್ಟಿಂದ ಆಟಮ್ಸ್ಗೆ ಮಾಡಿ, ಆಮೇಲೆ ನಂಬರ್ ಆಫ್ ಯೂನಿಟ್ಸನ್ನ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಆಟಮ್ಸ್ ಅಂದರೆ ಇಲ್ಲಿ ತನಕ ಸಾಕು, ಬಟ್ ನಂಬರ್ ಆಫ್ ಯೂನಿಟ್ ಸೆಲ್ ಅಂದರೆ ನಂಬರ್ ಆಫ್ ಆಟಮ್ಸಿಂದ ಯೂನಿಟ್ಸನ್ನ ಫೈಂಡ್ ಔಟ್ ಮಾಡಬೇಕು. ಈ ರೀತಿ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಪ್ಲೀಸ್. ನೆಕ್ಸ್ಟ್ ನೋಡಿ, tungsten has a body centered cubic lattice and each lattice point is occupied by one atom. What will be the metallic radius of a tungsten atom if the density of a tungsten is 19.3 gram per centimeter cube and atomic weight is 183.9 gram. ಇಲ್ಲಿ ಕೇಳಿರೋದೇನೋ ಏನು ಫೈಂಡ್ ವಾಟ್ ವಿಲ್ ಬಿ ದ ಮೆಟಾಲಿಕ್ ರೇಡಿಯಸ್ ಅಂತ ಕೇಳಿದ್ದಾರೆ. ಮೆಟಾಲಿಕ್ ರೇಡಿಯಸ್ನ ಫೈಂಡ್ ಔಟ್ ಮಾಡಬೇಕು. ಅಲ್ಲಿ ಕೊಟ್ಟಿರೋ ಡಾಟಾ ಏನಿದೆ, ಡಾಟಾ ಕೊಟ್ಟಿರೋಂಥದ್ದಲ್ಲಿ ನಮಗೆ ಡೆನ್ಸಿಟಿ ಕೊಟ್ಟಿದ್ದಾರೆ, ರೋ ಕೊಟ್ಟಿದ್ದಾರೆ, ಆ್ಯಂಡ್ ದೇ ಹ್ಯಾವ್ ಗಿವನ್ ಎಮ್ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ. ಝಡ್ ಎಷ್ಟಿದೆ, ಝಡ್ಡು ಕೊಟ್ಟಿದ್ದಾರೆ. ಓಕೆ, ಅಟಾಮಿಕ್ ರೇಡಿಯಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಎಡ್ಜ್ ಲೆಂತ್ ಕೊಟ್ಟಿಲ್ಲ. ಹಾಗಾದರೆ ಫಸ್ಟ್ ನಾವು ಎಡ್ಜ್ ಲೆಂತ್ನ ಫೈಂಡ್ ಔಟ್ ಮಾಡೋಣ.
ಗೊತ್ತಾಯ್ತು ಹೇಗೆ ಅಂತ. ಫಸ್ಟ್ ಹಾಗಾದರೆ ಎಡ್ಜ್ ಲೆಂತ್ನ ಫೈಂಡ್ ಔಟ್ ಮಾಡೋಣ. ಎಡ್ಜ್ ಲೆಂತ್ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ ಅಟಾಮಿಕ್ ರೇಡಿಯಸ್ ಗೊತ್ತಾಗುತ್ತೆ. ಹೇಗೆ ನೋಡೋಣ ಹೇಗೆ ಅಂತ. ಹಾಗಾದರೆ ಎ ಕ್ಯೂಬ್ ಈಸ್ ಈಕ್ವಲ್ ಟು ಫಾರ್ಮುಲಾ ರಿಯರೇಂಜ್ ಮಾಡಿ ನೀವೇ. ಎ ಈಸ್ ಈಕ್ವಲ್ ಟು ರೋ ಎಷ್ಟಿದೆ, ರೋ 19.3 ಇದೆ ಇಂಟು ಅವಾಗಡ್ರೋ ನಂಬರ್ 6.022 10⁻23 ಡಿವೈಡೆಡ್ ಬೈ ಝಡ್ ಎಷ್ಟಿದೆ, ಝಡ್ ಬಿ ಸಿ ಸಿ ಅಂದರೆ ಇಟ್ ವಿಲ್ ಬಿ 2 ಇಂಟು ಮಾಸ್ ಎಷ್ಟಿದೆ 183.9. ಓಕೆ, ಇಷ್ಟನ್ನು ಡಿವೈಡ್ ಮಾಡಿದ್ರೆ ನಮಗೆ ಎ ಕ್ಯೂಬ್ ಸಿಗುತ್ತೆ. ಓಕೆ, ವಾಟ್ ಇಸ್ ಎ ಕ್ಯೂಬ್? ಎ ಕ್ಯೂಬ್ ಅಂತಂದರೆ 3.164 ಇಂಟು 10⁻23. ಓಕೆ, ಇಷ್ಟು ಎ ಕ್ಯೂಬ್ ಅನ್ನೋದಿದೆ. ಸೊ ಎ ಅಂತ ಅಂದರೆ ಇದನ್ನು -24 ಮಾಡಿ. ಓಕೆ, ಅಂದರೆ 10⁻23 ಇದೆ. ಕ್ಯೂಬ್ ರೂಟ್ ಆಗಬೇಕು ಅಂದರೆ ಒಂದು ಈವನ್ ನಂಬರ್ ಇರಬೇಕು. ಇದನ್ನು 24 ಮಾಡಿ ಅಂದರೆ 31.64 ಆಗುತ್ತೆ. ಸೊ ಕ್ಯೂಬ್ ರೂಟ್ ಆಫ್ 31.64. ಓಕೆ, ಕ್ಯೂಬ್ ರೂಟ್ ಆಫ್ 31.64 ಅಂದರೆ ದೆನ್ ಇಟ್ ಬಿಕಮ್ಸ್ 3.1628. ಸೊ ಇಷ್ಟು ಬರುತ್ತೆ. ಅರ್ಥ ಆಯ್ತು ಹೇಗೆ ಅಂತ. 3.1628 ಅಂತ ಬರುತ್ತೆ ಆನ್ಸರು. ದೆನ್ ಇಷ್ಟು ಕೂಡ ಗೊತ್ತಾಯಿತು ಅನ್ಕೋತೀನಿ. ಈಗ ನಾವು ಫೈಂಡ್ ಔಟ್ ಮಾಡೋಣ ರೇಡಿಯಸ್ಗೆ ಫಾರ್ಮುಲಾ ಏನಪ್ಪ ಅಂದರೆ ಬಿ ಸಿ ಸಿ ಅಂದರೆ ಒಂದು ಫಾರ್ಮುಲಾ ಕೊಟ್ಟಿದ್ದೀನಿ. ಎಡ್ಜ್ ಲೆಂತ್ ಈಸ್ ಈಕ್ವಲ್ ಟು ಎ ಈಸ್ ಈಕ್ವಲ್ ಟು 4r/√2. ಓಕೆ, ಹಾಗಾದ್ರೆ ಆರ್ ಬೇಕು ಅಂದರೆ ಆರ್ ಈಸ್ ಈಕ್ವಲ್ ಟು √2 ಇಂಟು ಎ ಡಿವೈಡ್ ಬೈ 4. √2 ಅಂದರೆ 1.414. ಎಡ್ಜ್ ಲೆಂತ್ ಎಷ್ಟಿದೆ? 3.1628 ಡಿವೈಡ್ ಬೈ ರೂಟ್ ಇನ್ನೇನಿದೆ 4 ಇದೆ. ಓಕೆ, ಇಷ್ಟನ್ನು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ ದೆನ್ ವಿ ಗೆಟ್ ದ ಆನ್ಸರ್ as 1.369 ಆಂಗ್ಸ್ಟ್ರಾಮ್. ಓಕೆ, ಸೊ 10⁻⁻8 ಬಿಟ್ಟಿದ್ದೀನಿ, ಇಲ್ಲಿ ಆಂಗ್ಸ್ಟ್ರಾಮ್ ಬರುತ್ತೆ. ಓಕೆ, ಸೆಂಟಿಮೀಟರ್ ಅಂತಂದರೆ ಡೈರೆಕ್ಟು ಆಂಗ್ಸ್ಟ್ರಾಮ್ ಬರುತ್ತೆ ಅಂತ ಹೇಳ್ಬೋದು. 1. ಎಷ್ಟು ಆಪ್ಷನ್ ಎಷ್ಟು? ಪ್ಲಸ್ ರೈಟ್ ಆಪ್ಷನ್ ಏನು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 1.369 ಆಂಗ್ಸ್ಟ್ರಾಮ್. ಕ್ಯಾಲ್ಕುಲೇಟ್ ಮಾಡಿ, ನಾವು ಕೆಲವೊಂದು ಡೈಮೆನ್ಷನ್ಸ್ನ ಬಿಟ್ಟಿದ್ದೀನಿ, ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ಹೇಳ್ಕೊಡೋಕ್ಕಾಗಲ್ಲ, ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಡೈರೆಕ್ಟಾಗಿ ನೀವು. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದೇ ರೀತಿ ಈಗ ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಓಕೆ, ದ ಡೆನ್ಸಿಟಿ ಆಫ್ ಅ ಅಯಾನಿಕ್ ಕಾಂಪೌಂಡ್. ಓಕೆ, ದ ಡೆನ್ಸಿಟಿ ಆಫ್ ಅ ಅಯಾನಿಕ್ ಕಾಂಪೌಂಡ್ ಮೋಲಾರ್ ಮಾಸ್ ಕೊಟ್ಟಿದ್ದಾರೆ, ಆಸ್ ಅ ಡೆನ್ಸಿಟಿ 2.165 ಕೊಟ್ಟಿದ್ದಾರೆ. And the edge length of a unit cell is 562 picometer. The closest distance between A plus and B minus. Okay, closest distance between the A plus and B minus ಅಂತ ಕೊಟ್ಟಿದ್ದಾರೆ. The number of atoms per unit cell ನ ಫೈಂಡ್ ಔಟ್ ಮಾಡಿ ಕೊಟ್ಟಿದ್ದಾರೆ. ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಅಂದರೆ ಡಿ ಫೈಂಡ್ ಔಟ್ ಮಾಡಬೇಕು, ಡಯಾಮೀಟರ್ ಡಿ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಆಟಮ್ಸು ಝಡ್ನ ಫೈಂಡ್ ಔಟ್ ಮಾಡೋಣ. ಹಾಗಾದರೆ ಫಸ್ಟು ಝಡ್ನ ಫೈಂಡ್ ಔಟ್ ಮಾಡ್ಬೋಣ. ಝಡ್ ಅಂದರೆ ಎಷ್ಟು? ಝಡ್ ಅಂದರೆ ಗೊತ್ತಾಗಿದೆ, ರೋ ಡೆನ್ಸಿಟಿ ಎಷ್ಟು ಕೊಟ್ಟಿದ್ದಾರೆ? 2.165 ಇಂಟು ಎ ಕ್ಯೂಬ್ ಎಷ್ಟಿದೆ? ಎಡ್ಜ್ ಲೆಂತ್ 562 ಇದೆ. ಓಕೆ, 562 ಪೈಕೋಮೀಟರ್ ಅಂದರೆ ಇಟ್ ವಿಲ್ ಬಿ 10⁻10 ಹೋಲ್ ಕ್ಯೂಬ್. ಓಕೆ, ಸೆಂಟಿಮೀಟರ್ ಕೊಟ್ಟಿದ್ದಾರೆ ಡೆನ್ಸಿಟಿನ, ಹಾಗಾಗಿ ಇಷ್ಟು ತೊಗೋತೀನಿ 6.022 ಇಂಟು 10⁻23 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? ಮೋಲಾರ್ ಮಾಸ್ 58.5. ಓಕೆ, ಝಡ್ನ ಫೈಂಡ್ ಔಟ್ ಮಾಡಬೇಕು ಫಸ್ಟ್, ನಂಬರ್ ಆಫ್ ಆಟಮ್ಸು. ದೆನ್ ಇಟ್ ಬಿಕಮ್ಸ್ 3.9 ಅಪ್ರಾಕ್ಸಿಮೇಟ್ಲಿ 4. ಓಕೆ, 4 ವಿಲ್ ಬಿ ದ ನಂಬರ್ ಆಫ್ ಆಟಮ್ಸ್. ನಂಬರ್ ಆಫ್ ಆಟಮ್ಸ್ ಎಷ್ಟು? 4. ಆಪ್ಷನ್ ಯಾವುದಿದೆ? ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಇದೆ. ಬಟ್ ಎಡ್ಜ್ ಲೆಂತ್ ಎಷ್ಟು ಅಂತ ಗೊತ್ತಿಲ್ಲ. ಎಡ್ಜ್ ಲೆಂತ್ ಫೈಂಡ್ ಔಟ್ ಮಾಡಬೇಕು, ಸಾರಿ ನೈಬರ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ನಿಯರೆಸ್ಟ್ ಅಂದರೆ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಅಂದರೆ ಡಿನ ಫೈಂಡ್ ಔಟ್ ಮಾಡಬೇಕು. ಡಿ ಅಂತ ಅಂದರೆ ಯಾವುದಕ್ಕೆ? ಯಾವ ಲ್ಯಾಟಿಸ್ ಕೊಟ್ಟಿರೋದು? 4 ಅಂದರೆ ಎಫ್ ಸಿ ಸಿ ಅಂದರೆ ನೈಬರ್ ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಏನು? √2/2 ಇಂಟು ಎ. ಇದು ಫಾರ್ಮುಲಾ ಕೊಟ್ಟಿದ್ದೀನಿ ನಾನು, ಫಾರ್ಮುಲಾ ನೋಡಿ. 4r/√2 ಅಂತ ಇರುತ್ತೆ ಎಫ್ ಸಿ ಸಿಗೆ. ಅದನ್ನು ಕನ್ವರ್ಟ್ ಮಾಡಿದ್ರೆ ಗೊತ್ತಾಗಿದೆ, 4r ಅಂದರೆ 2r ಅಂತ ಮಾಡ್ಕೊಡಿ. ಸೊ ಡೆನ್ಸಿಟಿ ಡಿ ಸಿಗುತ್ತೆ. ಸೊ ಇದು ಫಾರ್ಮುಲಾ ಆ್ಯಕ್ಚುಲಿ. √2 ಅಂದರೆ 1.414. ಎಡ್ಜ್ ಲೆಂತ್ ಎಷ್ಟಿದೆ? 562. ಓಕೆ, ಡಿವೈಡೆಡ್ ಬೈ 2 ಅಂತ ಇದೆ. ಓಕೆ, 1.414 562 ಡಿವೈಡ್ ಬೈ 2 ಅಂದರೆ ಇಟ್ ಬಿಕಮ್ಸ್ 396 ಅಂತ ಬರುತ್ತೆ. 396.9 ಅಪ್ರಾಕ್ಸಿಮೇಟ್ಲಿ 397. ಓಕೆ, 397 ಪೈಕೋಮೀಟ್ರ್ ಬರುತ್ತೆ. ಸೊ ಡೈರೆಕ್ಟಾಗಿ ಬರ್ತೀನಿ, ಪೈಕೋಮೀಟ್ರ್ ಅಂತಲೇ ಹಾಕ್ತೀನಿ ಡೈರೆಕ್ಟಾಗಿ. ಓಕೆ, 397 ಪೈಕೋಮೀಟ್ರ್, ಯಾಕಂದರೆ 562 ಪೈಕೋಮೀಟ್ರ್ ಅಂತಿದೆ, ಹಾಗಾಗಿ ಡೈರೆಕ್ಟಾಗಿ ಪೈಕೋಮೀಟ್ರ್ ತೊಗೋತೀನಿ, ನೋ ಪ್ರಾಬ್ಲಮ್. ಓಕೆ, ವಾಟ್ ಇಸ್ ದ ರೈಟ್ ಆಪ್ಷನ್ ಇಯರ್? ರೈಟ್ ಆಪ್ಷನ್ ಪ್ಲೀಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 397 ಪೈಕೋಮೀಟರ್. 4 ಇಸ್ ದ ನಂಬರ್ ಆಫ್ ಆಟಮ್ಸ್. ಕ್ಲೋಸೆಸ್ಟ್ ಡಿಸ್ಟೆನ್ಸ್ ಎಷ್ಟು? 397 ಪೈಕೋಮೀಟರ್. ನಂಬರ್ ಆಫ್ ಆಟಮ್ಸ್ ಎಷ್ಟು? 4 ಅಂತ ಹೇಳ್ತೀವಿ. ಅರ್ಥ ಆಯ್ತು ಹೇಗೆ ಅಂತ? ಸೊ ಇಷ್ಟು ಕೂಡ ಕ್ರಿಸ್ಟಲ್ ಡೆನ್ಸಿಟಿ ಮೇಲಿರುವಂಥ ಪ್ರಾಬ್ಲಮ್ಸು. ಸೊ ಇಷ್ಟು ಅರ್ಥ ಆಯಿತು ಅನ್ಕೋತೀನಿ. ಇಷ್ಟು ಪ್ರಾಬ್ಲಮ್ಸ್ ಏನಿದೆ ಕ್ರಿಸ್ಟಲ್ ಡೆನ್ಸಿಟಿ ಮೇಲೆ ತುಂಬ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ನೀವು ಕ್ವಿಕ್ಕಾಗಿ ಇದನ್ನು ಮಾಡಬೇಕು, ತುಂಬ ಟೈಮ್ ಇರಲ್ಲ. ಡೆನ್ಸಿಟಿ ಆಫ್ ಫಾರ್ಮಲ್ಸ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಮಾಡೋಷ್ಟು ಟೈಮ್ ಇರಲ್ಲ, ಹಾಗಾಗಿ ವಿತಿನ್ ಬೇಗ ಒಂದು 30 ಸೆಕೆಂಡ್ಸ್ ಒಳಗೆ ನೀವು ಪ್ರಾಬ್ಲಮ್ಸ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಬೇಗ ಫಾಸ್ಟಾಗಿ ಕ್ವಿಕ್ಕಾಗಿ ಮಾಡಿಸಿದ್ದೀನಿ. ಈ ಪ್ರಾಬ್ಲಮ್ಸ್ ಮೇಲೆ ವರ್ಕೌಟ್ ಮಾಡಿ. ಬಟ್ ಒಂದು
ಥಿಂಗ್ ಏನಪ್ಪ ಅಂದರೆ ಕೋಆರ್ಡಿನೇಷನ್, ನಿಯರೆಸ್ಟ್ ನೈಬರ್ ಡಿಸ್ಟೆನ್ಸ್, ನಿಯರೆಸ್ಟ್ ನೈಬರ್ ಆಟಮ್ಸ್ ಬಗ್ಗೆ ತುಂಬ ವರ್ಕೌಟ್ ಮಾಡಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದು. JEE ಮೇನ್ಸ್ ಅಡ್ವಾನ್ಸಲ್ಲಿ ಹೋಗ್ತಾ ಆ ಪ್ರಾಬ್ಲಮ್ಸ್ ಮೇಲೆ, ಆ ಒಂದು ಕಾನ್ಸೆಪ್ಟ್ ಮೇಲೆ ತುಂಬ ಕ್ವಶನ್ಸ್ ಅರೈಸ್ ಆಗುತ್ತೆ. ಆ ಒಂದು ಚಾರ್ಟ್ ಏನು ಕೊಟ್ಟಿದ್ದೀನಿ, ಆ ಚಾರ್ಟ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದರೆ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಾನು ಬೇರೆ ಪ್ರಾಬ್ಲಮ್ಸ್ ಅಂದರೆ ಆನ್ ದ ಬೇಸಿಸ್ ಆಫ್ ಡಿಫೆಕ್ಟ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇದನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ಅಲ್ಲಿ ತನಕ ಕ್ಲೀನಾಗಿ ಇದನ್ನು ವರ್ಕೌಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.